ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 147ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. ಇದು 23ನೆಯ ಬೃಹತ್ ತಾರತಮ್ಯ ಸಂಧಿ. ಇದಕ್ಕೆ ಗುಣತಾರತಮ್ಯ ಸಂಧಿ, ಗುಣತಾರತಮ್ಯ ಸ್ತೋತ್ರ ಪ್ರಕರಣ ಸಂಧಿ ಅಂತೆಲ್ಲ ಹೆಸರಿದೆ. ಇದು 19ನೇ ಸಂಧಿ. ಶ್ರೀವಿದ್ಯೇಂದ್ರ ಸ್ವಾಮಿಗಳು ಕೂಡ ಇದನ್ನು 19ನೇ ಸಂಧಿ ಅಂತ ಪರಿಗಣನೆ ಮಾಡಿದ್ದಾರೆ. ಪ್ರಭಂಜನಾಚಾರ್ಯರ 2 ಪುಸ್ತಕಗಳಲ್ಲಿ ಇದು 23ನೇ ಸಂಧಿ. ಈ ತಾರತಮ್ಯದ ಬಗ್ಗೆ ಇರುವಂಥ ಎಲ್ಲ ಸಂಧಿಗಳನ್ನು ಕೂಡ ಒಂದೇ ಕಡೆ ಕೆಲವು ಕಡೆ ಪುಸ್ತಕದಲ್ಲಿದೆ ಅಂತ ಕಾಣಿಸ್ತದೆ, ಒಂದು 5-6 ಸಂಧಿಗಳೆಲ್ಲ. ಹಾಗಾಗಿ ಆ ಥರ ಇದ್ದರೆ ಒಳ್ಳೆಯದು. ಆದರೆ ನಾವು ಮೊದಲಿಂದು ಇದೇ ಪುಸ್ತಕ ಹಿಡ್ಕೊಂಡು ಬಂದಿದ್ದರಿಂದ ಕೇಳೋರಿಗೆ ಅನುಕೂಲ ಆಗಲಿ ಅಂತ ಹೀಗೆ ಹೇಳ್ತೇನೆ. ನಿಮ್ಮ ಪುಸ್ತಕದಲ್ಲಿ ಯಾವ ಥರ ಇದೆಯೋ ಆ ಥರ ಹೊಂದಿಸ್ಕೊಳ್ರಿ ಅಷ್ಟೇ. ಇದು ಉಳಿದ ಪುಸ್ತಕಗಳಲ್ಲಿ 19ನೇ ಸಂಧಿ, ನಮ್ಮ ಈ ಪುಸ್ತಕದಲ್ಲಿ 23ನೇ ಸಂಧಿ. ಶ್ರೀಧರಾ ದುರ್ಗಾ ಮನೋರಮ ವೇದಮುಖ ಸುಮನಸ ಗಣ ಸಮಾರಾಜಿತ ಪಾದಾಂಭೋಜ ಜಗದಂತರ್ಬಹಿರ್ವ್ಯಾಪ್ತ ಗೋಧರ ಫಣಿವರಾತ ಪತ್ರ ನಿಷೇಧ ಶೇಷ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ. ನಿಷೇಧ ಶೇಷ ಅಲ್ಲಿ ನಿಮ್ಮಲ್ಲಿ ದೋಷ ಇಲ್ಲ, ನಿಷೇಧ ಶೇಷ ಅಥವಾ ನಿಷೇಧ ದೋಷ ಅಂತ ಎರಡು ಥರ ಪಾಠ ಇರ್ಬೋದು. ಇಲ್ಲಿ ನಡೀತದೆ. ಅವರೋಹಣ ಕ್ರಮದಿಂದ ಭಗವಂತ ಮತ್ತು ಲಕ್ಷ್ಮೀದೇವಿ ಇವರೆಲ್ಲರೂ ಯಾವ್ಯಾವ ಪಟ್ಟು ಎಷ್ಟೆಷ್ಟು ಕೆಳಗಿದ್ದಾರೆ ಅನ್ನೋದನ್ನು ಹೇಳ್ತಾರೆ ಈ ಪದ್ಯದಿಂದ ಆರಂಭ ಮಾಡಿಕೊಂಡು. ಈ ಭಗವಂತ ಏನಿದ್ದಾನೆ, ಶ್ರೀದೇವಿ, ಭೂದೇವಿ ಮತ್ತು ದುರ್ಗಾದೇವಿ ಅಂತ ಪ್ರಕೃತಿಯ ಲಕ್ಷ್ಮೀದೇವಿ 3 ರೂಪಗಳು. ಆ 3 ರೂಪದ ಲಕ್ಷ್ಮೀದೇವಿಗೆ ಮನೋರಮನಾದವನು. ಶ್ರೀ ಅಂದರೆ ಲಕ್ಷ್ಮೀದೇವಿ, ಧರ ಅಂದರೆ ಭೂದೇವಿ, ದುರ್ಗಾ ಅಂದರೆ ತಮೋಗುಣಕ್ಕೆ ಅಭಿಮಾನಿ ಅಂತ ದುರ್ಗಾದೇವಿ. ಅವಳಿಗೆ ಮನೋರಮನಾದವನು, ಸಂತೋಷ ಕೊಡುವಂಥವನು. ವೇದ ಅಂದರೆ ಚತುರ್ಮುಖ ಬ್ರಹ್ಮ. ವೇದ ಮುಖ ಅಂತಂದರೆ ಚತುರ್ಮುಖ ಬ್ರಹ್ಮನೇ ಮೊದಲಾದ ಸುಮನಸ ಗಣರು ಅಂದರೆ ದೇವತಾಗಣಗಳು. ಅವರಿಂದ ಪೂಜಿತವಾದಂಥ ಪಾದಕಮಲ, ಅಂಭೋಜ ಅಂದರೆ ಕಮಲ. ಜಗದಂತರ್ ಬಹಿರ್ವ್ಯಾಪ್ತ, ಜಗತ್ತಿನ ಒಳಗೂ ಇದ್ದಾನೆ, ಜಗತ್ತಿನ ಹೊರಗೂ ಇದ್ದಾನೆ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆಪಿ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ನಾರಾಯಣ ಉಪನಿಷತ್ತು. ಪಾಠ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಅಂತ ಕಾಣಿಸ್ತದೆ. ಯಚ್ಚ ಕಿಂಚಿತ್ ಜಗತ್ಯಸ್ಮಿನ್ ದೃಶ್ಯತೆ ಶೂಯತೆಪಿ ವಾ ಅಂತ ಆಗಬೇಕಿದು ಪಾಠ ಅಂತಾರೆ ಗೋವಿಂದಾಚಾರ್ಯ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಸ ಬ್ರಹ್ಮ ಸ ಶಿವ ಸ ಹರಿ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಂತ ಒಂದು ಪದ್ಯ ಬರ್ತದೆ. ಅದರ ಸುಮ್ಮನೆ ಸಾಂದರ್ಭಿಕವಾಗಿ ಹೇಳಿದೆ. ಸಬ್ರಹ್ಮ ಸ ಹರಿಶ್ಚೇಂದ್ರ ಸೋಕ್ಷರ ಪರಮಸ್ವರಾಟ್ ಇಷ್ಟೇ ಆಗಬೇಕು. ಸಹರಿಹಿ ಅಂತ ಅಲ್ಲಿ ಬರಬೇಕಾಗಿಲ್ಲ. ಅದು ಅನುಷ್ಠುಪ್ ಛಂದಸ್ಸಿನ ಶ್ಲೋಕ. ಇದರಲ್ಲೇ ಈಗೇನು ನಾವು ನೋಡ್ತಿದ್ದೀವಲ್ಲ, ಎಚ್ಚ ಕಿಂಚಿತ್ ಜಗತ್ ಸರ್ವಂ ಅಂತ, ಇದರಲ್ಲೇ ಹಿಂದೋ ಅಥವಾ ಮುಂದೆ ಬರುವಂಥ ಒಂದು ಪದ್ಯ ಅದು. ಆ ಮಹಾನಾರಾಯಣ ಉಪನಿಷತ್ನಲ್ಲಿ ಏನೋ ಪಾಠಭೇದ ಆಗಿದೆ ಅಂತ ಹೇಳೋ ಪ್ರಸಂಗದಲ್ಲಿ ಅದು ನೆನಪಿಗೆ ಬಂತು. ಗೋವಿಂದಾಚಾರ್ಯ ಹೇಳಿದ್ದು ಎಚ್ಚ ಕಿಂಚಿತ್ ಜಗತ್ಯಸ್ಮಿನ್ ಅಂತ ಆಗಬೇಕು ಅಂತ ಒಂದು ವ್ಯತ್ಯಾಸ. ಮತ್ತೊಂದು ಸಬ್ರಹ್ಮ ಸಶಿವ ಸೇಂದ್ರ ಸೋಕ್ಷರ ಪರಮಸ್ವರ. ಇಲ್ಲಿ ಸಬ್ರಹ್ಮ ಸಶಿವ ಸಹರಿಹಿ, ಸಹರಿ ಅಂತ ಒಂದು ಹೆಚ್ಚಿಗೆ ಸೇರ್ಕೊಂಡಿದೆ, ಅದು ಬೇಕಾಗಿಲ್ಲ. ಆ ಹರಿಯೇ ಈ ಬ್ರಹ್ಮ, ಈ ಶಂಕರ, ಈ ಇಂದ್ರ, ಇಷ್ಟೇ ಅರ್ಥ ಅದಕ್ಕೆ. ಹಾಗಾಗಿ ಸಹರಿ ಅಂತ ಆಗ್ಬಿಟ್ರೆ ಒಂದು 3 ಅಕ್ಷರ ಹೆಚ್ಚಿಗೆ ಆಗ್ತದೆ ಪಾದದಲ್ಲಿ. ಹಾಗಾಗಿ ಆ ಪಾಠ ಬೇಡ ಅಂತ ಹೇಳ್ತಾರೆ ಅವರು. ಆ ಥರ ನಾವು ಎಷ್ಟೋ ಈ ವೇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಶೋಧನೆಗಳು ನಡೆಸಿದವರು ಅವರು. ಹಾಗಾಗಿ ಅವ್ರು ಹೇಳಿದಂತೆ ಈ ಕಾಂಸ್ಯಸ್ಮಿತ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ನಾವು ಬೇಕಾದಷ್ಟು ಪಾಠಗಳು ತಿದ್ದುಕೊಂಡಿದ್ದೇವೆ. ನಿಮ್ಗೆ ಯಾರಿಗಾದ್ರೂ ಅನುಕೂಲ ಆದರೆ ಆ ಥರ ತಿದ್ದುಕೊಳ್ಬಹುದು. ಯಚ್ಚ ಕಿಂಚಿತ್ ಜಗತ್ಯಸ್ಮಿನ್ ದೃಶ್ಯತೆ ಶೂಯತೆಪಿ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಸ ಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಂತ. ಹೀಗೆ ಎಷ್ಟೋ ಥರದ್ದು. ಇವತ್ತು ನಾನು ಈಗ ಈ ಬೃಹತ್ ತಾರತಮ್ಯ ಸಂಧಿ ಅಥವಾ ಗುಣತಾರತಮ್ಯ ಸಂಧಿಯನ್ನು ಈಗ ಪ್ರಾರಂಭ ಮಾಡಬೇಕು. ಇದನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೆಲವು ಸಂಗತಿಗಳನ್ನ ನಿಮಗೂ ಹೇಳಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಪಿತೃದೇವತೆಗಳ ಪಿತೃದೇವತೆಗಳು ಅಂದರೆ ಯಾರು, ಶ್ರಾದ್ದದಲ್ಲಿ ನಾವು ಆರಾಧನೆ ಮಾಡುವಂಥ ಪಿತೃದೇವತೆಗಳು ಅಂದರೆ ಯಾರು, ಮತ್ತು ಸೋಮಪಾನಾರ್ಹರಾದಂಥ 100 ಜನ ದೇವತೆಗಳಿದ್ದಾರೆ. ಅದರಲ್ಲಿ 3 ಜನ ಪಿತೃದೇವತೆಗಳು ಬರ್ತಾರೆ. ಆ 3 ಜನರದ ಹೆಸರೇನು? ಮತ್ತು ಆ ಸೋಮಪಾನಾರ್ಹರಾದಂಥ 100 ಜನರ ದೇವತೆಗಳಲ್ಲಿ
15 ದೇವತೆಗಳು ಬೇರೆ ಬೇರೆ ಕಕ್ಷಾದಲ್ಲಿ ಬರ್ತಾರೆ. ಇನ್ನು 85 ಜನ 18 ಕಕ್ಷಾದಲ್ಲಿ ಬರ್ತಾರೆ. ಆ 15 ಮತ್ತು 85 ಅದಕ್ಕೆಲ್ಲ ನಾವು ಹೆಸರು ಹೇಳಬೇಕಲ್ಲ, ಯಾರ್ಯಾರು ಅವ್ರವ್ರ ಹೆಸರು ಹೇಳಬೇಕು. 3 ಜನ ಪಿತೃದೇವತೆಗಳಂತಿದ್ದಾರೆ. ಅದರಲ್ಲಿ 2 ದೇವತೆಗಳು 15ರಲ್ಲಿ ಸೇರಬೇಕು. ಇನ್ನು ಒಬ್ಬ ಪಿತೃದೇವತೆ ಈ 85ರಲ್ಲಿ ಸೇರಬೇಕು. ಆ ಇಬ್ಬರು ಯಾರು, ಒಬ್ಬ ಯಾರು ಅಂತ ಅನ್ನೋದ್ರ ಬಗ್ಗೆ ಬಹಳ ಗೊಂದಲ ನನಗೂ ಕೂಡ ಇದೆ. ಈಗ ನಿಮಗೆ ಆರಂಭದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇನ್ನೊಂದು 8-10 ಪದ್ಯಗಳು ಬಿಟ್ಟು ಅದನ್ನ ಹೇಳ್ಬೇಕು ನಾನು. ಇವತ್ತು ಈ ಸಂಧಿಯಲ್ಲಿ ನನಗೆ ಹೇಳಲಿಕ್ಕೆ ಆಗದೆ ಇರ್ಬೋದು. ಹರಿಕಥಾಮೃತಸಾರ ಮುಗಿಯೋದ್ರೊಳಗಾದರೂ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿಷ್ಕರ್ಷ ನಾನೇ ಮಾಡ್ಕೋಬೇಕಾಗಿದೆ. ನೀವು ಕೂಡ ಬೇರೆ ಬೇರೆಷ್ಟು ಕಡೆ ಎಲ್ಲ ಕೇಳಿರ್ತೀರಿ. ತಾರತಮ್ಯ ಪ್ರಬಂಧ ಅಂತ ಒಂದು ಪುಸ್ತಕ ನಿನ್ನೆ ತಾನೇ ನಾನು ತರಿಸ್ಕೊಂಡೆ ಬೆಂಗಳೂರಿನಿಂದ. ಆ ಪುಸ್ತಕ ಮತ್ತು ಇನ್ಯಾವುದು ಕಲ್ಯಾಣಿ ದೇವಿ ವಿರಚಿತ ತಾರತಮ್ಯ ಸ್ತೋತ್ರ ಅಂತ ಒಂದು ಯಾವುದೋ ಪುಸ್ತಕ ಇತ್ತು ನಮ್ಮ ಹತ್ರ, ಹಳೆಯದು ಪುಸ್ತಕ. ಪ್ರಬಂಧ ಗೋವಿಂದಾಚಾರ್ಯ ಪುಸ್ತಕಗಳಂತೂ ಬೇಕಾದಷ್ಟಿದ್ದೇ ಇದೆ. ಹೀಗೆ ಇದನ್ನೆಲ್ಲ ಸಾಕಷ್ಟು ಅಧ್ಯಯನ ಮಾಡಿ ಬೇರೆ ಬೇರೆ ವಿದ್ವಾಂಸರನ್ನೆಲ್ಲ ಕೇಳಿ ಅದ್ರ ಬಗ್ಗೆ ನಾನು ಹೇಳಬೇಕಾಗಿದೆ. ಇದನ್ನೆಲ್ಲ ಓದಿದಾಗ ಏನು ಅನಿಸ್ತದೆ ಅಂದರೆ, ಕೆಲವು ಕಡೆ ಕನ್ನಡ ಅನುವಾದ ಮಾಡೋರಂತೂ ಬೇಕಾದಷ್ಟು ತಪ್ಪು ಮಾಡೇ ಇರ್ತಾರೆ. ಸಂಸ್ಕೃತ ವ್ಯಾಖ್ಯಾನಗಳನ್ನು ಬರೆದವ್ರು ಇರ್ತಾರಲ್ಲ, ಅಲ್ಲೂ ಬೇಕಾದಷ್ಟು ಮುದ್ರಣದ ದೋಷಗಳಿವೆ ಒಂದನೇದಾಗಿ. ಮತ್ತು ಶ್ಲೋಕಗಳಲ್ಲೇ ಸಾಕಷ್ಟು ತಪ್ಪಿರೋದು ಕಾಣಿಸ್ತದೆ. ಭಿನ್ನಾಭಿಪ್ರಾಯ ವಿಷಯ ಬೇರೆ, ಕೆಲವು ಕಡೆ ತಪ್ಪೇ ಇದ್ದದ್ದು ಕಾಣಿಸ್ತದೆ. ಅಂಥದ್ರ ಬಗ್ಗೆ ಸಾಕಷ್ಟು ಗಮನ ಇರಬೇಕು. ನಿಮಗೆ ಗೊತ್ತಿದ್ದ ಮಾಹಿತಿಗಳು ನನಗೆ ಪೂರೈಕೆ ಮಾಡ್ತಾ ಹೋದರೆ ನಾನು ಹೆಚ್ಚು ವಿಷಯಗಳನ್ನ ಹೇಳ್ತಾ ಹೋಗ್ಬೋದು. ಇಲ್ಲಿ ಬಂತು ನೋಡ್ರಿ, ಈಗ ಹೆಚ್ಚ ಕಿಂಚಿತ್ ಜಗತ್ಯಸ್ಮಿನ್ ಅಂತ ಆಗಬೇಕು. ಇದೊಂದು ಸದ್ಬ್ರಹ್ಮ ಸಶಿವ ಕೇಂದ್ರ ಸ್ತೋಕ್ಷರ ಪರಮಸ್ವರ ಇಷ್ಟೇ ಆಗಬೇಕು ಅಂತೆಲ್ಲ ಹೇಳಿದೆ. ಇದೆಲ್ಲ ಯಾಕೆ ಅಂತಂದರೆ, ಇವತ್ತು ಬೆಳಗ್ಗೆ ಓದ್ತಾ ಇದ್ದಾಗ ಅದೆಲ್ಲ ನೆನಪಿಗೆ ಬಂತು. ಯಜುರ್ವೇದದ ಪುರುಷ ಸೂಕ್ತ ನಾವು ಹೇಳಬೇಕು ಯಜುರ್ವೇದಿಗಳು ಅಂತ ನನಗೆ ಈಗ ಒಂದು ವರ್ಷದ ಹಿಂದೆ ಆಗೊಂದು ಅನಿಸ್ತು. ಇಲ್ಲಿ ತನಕ ಸುಮ್ಮನೆ ನಾನು ಯಜುರ್ವೇದ ಶಾಪಸ್ತಂಭ ಸೂತ್ರ ತೈತ್ರಿ ಶಾಖಾಧ್ಯಾಯ ಅಂತ ಹೇಳ್ತಾ ಹೋಗ್ತಿದ್ದೆ. ಯಜುರ್ವೇದಿಗಳು ಅಂದಮೇಲೆ ಯಜುರ್ವೇದ ಪುರುಷ ಸೂಕ್ತ ಹೇಳಿ ಭಗವಂತನ ಒಂದು ಅಭಿಷೇಕ ಮಾಡಬೇಕಲ್ಲ. ಅದಕ್ಕೆ ಯಜುರ್ವೇದದ ಪುರುಷ ಸೂಕ್ತ ಯಾವುದು ಅಂತ ಈ ನಮ್ಮಂಥವರಿಗೆ ಹಳೆ ತಾಳಗ್ರಂಥಗಳು ಎಲ್ಲಿಂದ ಸಿಗ್ತಾರೆ? ಗೋವಿಂದಾಚಾರ್ಯರು ಪುರಾಣಿಕ ಗ್ರಂಥವರು, ದೊಡ್ಡ ದೊಡ್ಡ ವಿದ್ವಾಂಸರಾದವರಿಗೆ ತಾಳ ಗ್ರಂಥಗಳೆಲ್ಲ ಸಿಗ್ತವೆ, ಅಮುದ್ರಿತವಾದ ಗ್ರಂಥಗಳು ಸಿಗ್ತವೆ. ಅದನ್ನು ಅಧಿಕೃತ ತೀರ್ಮಾನ ಮಾಡಿ ಅವರೊಂದು ಪಾಠ ನಿರ್ಣಯ ಮಾಡ್ತಾರೆ. ದೇಶಾದ್ಯಂತ ಬೇರೆ ಬೇರೆ ಗ್ರಂಥಾಲಯಗಳಿಗೆ ಹೋಗ್ಲಿಕ್ಕೆ ಅವರಿಗೆ ಅನುಕೂಲ ಇರ್ತದೆ. ನಮಗೇನು ಸಿಗಬೇಕು? ಒಂದು ಯಾವುದೋ ಮುದ್ರಿತ ಪುಸ್ತಕನೇ ಸಿಗಬೇಕು. ಯಜುರ್ವೇದ ಪುರುಷ ಸೂಕ್ತ ಯಾವ್ದು ನೋಡಿಬಿಟ್ರೆ ಯಾವುದೋ ಒಂದು ನಿತ್ಯ ಅನುಷ್ಠಾನ ಪದ್ಧತಿ ಏನೋ ತೆಗೆದು ನೋಡಿದರೆ, ಮತ್ತೊಂದು ಯಾವುದೋ ಸಂಗ್ರಹ ಅನುಷ್ಠಾನ ಪದ್ಧತಿನೋ ತೆಗೆದು ನೋಡಿದರೆ ಅಲ್ಲಿ ಒಂದು ಯಾವುದೋ ಪುರುಷ ಸೂಕ್ತ ಕಾಣಿಸ್ತದೆ. ಅಲ್ಲಿ ನಾ ಈಗ ಒಂದು ಮಂತ್ರ ಹೇಳಿದ್ನಲ್ಲ, ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೆ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ. ಇದು ಯಜುರ್ವೇದದ ಪುರುಷ ಸೂಕ್ತದಲ್ಲಿ ಸೇರಿರುವಂಥ ಒಂದು ಮಂತ್ರ ಅಂತ ಆ ಪುಸ್ತಕದಲ್ಲಿ ಮುದ್ರಣ ಮಾಡ್ತಾರೆ. ಮತ್ತು ಇವತ್ತು ನಮಗೆ ಆ ಮುದ್ರಿತ ಪುಸ್ತಕಗಳಲ್ಲಿ ಯಜುರ್ವೇದದ ಪುರುಷ ಸೂಕ್ತ ಅಂತ ಏನು ಕಾಣಿಸ್ತದಲ್ಲ, ಅದು ಬೇರೆ ಬೇರೆ ಏನೇನೋ ಒಳಗೊಂಡಿದೆ. ಅವೆಲ್ಲ ಯಜುರ್ವೇದದ ಪುರುಷ ಸೂಕ್ತಕ್ಕೆ ಸೇರಿದ ಭಾಗಗಳಲ್ಲ. ನಾನು ಗೋವಿಂದಾಚಾರ್ಯದು ಶ್ರೀ ಸೂಕ್ತ ಪುರುಷ ಸೂಕ್ತ ಅಂತ ಒಂದು ಪುಸ್ತಕ ಕೊಟ್ಟಿದ್ದೆ. ಅದರಲ್ಲಿ ಅವರು ಯಜುರ್ವೇದದ ಪುರುಷ ಸೂಕ್ತ, ಋಗ್ವೇದದ ಪುರುಷ ಸೂಕ್ತ, ಶ್ರೀ ಸೂಕ್ತ ಇದನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಅವರು. ಆ ಪ್ರಕಾರ ಋಗ್ವೇದದ ಪುರುಷ ಸೂಕ್ತದಲ್ಲಿ 16 ಮಂತ್ರ ಇದ್ದರೆ ಯಜುರ್ವೇದದ ಪುರುಷ ಸೂಕ್ತದಲ್ಲಿ 2 ಮಂತ್ರ ಹೆಚ್ಚಿಗೆ, 18 ಮಂತ್ರ. ಇಷ್ಟೇ ವ್ಯತ್ಯಾಸ, 18 ಋಕ್ಗಳು ಇಷ್ಟು ವ್ಯತ್ಯಾಸ. ಮತ್ತು ಆ ಮಂತ್ರಗಳು ಗ್ರೀಷ್ಮ ಯುದ್ಧ ಶರದ್ಧವಿ ಸಪ್ತಾಸ್ಯಾಸನ್ ಪರಿಧಯ ಸಪ್ತಾಸ್ಯಾಸನ್ ಪರಿಧಯ ಸಪ್ತ ಸಮಿತ ಕೃತಾ. ಈ ಮಂತ್ರ ಋಗ್ವೇದದಲ್ಲಿ ಪುರುಷ ಸೂಕ್ತದಲ್ಲಿ ಕೊನೆಗೆ ಬರಬೇಕು. ಕೊನೆಗೆ ಒಂದು 2-3 ಮಂತ್ರಗಳು ಮೊದಲು. ಯಜುರ್ವೇದದಲ್ಲಿ ಇದು ಮೊದಲಿಗೆ ಬರ್ತದೆ. ಅದಾದ್ಮೇಲೆ ತೈಯಜ್ಞಂ, ಗ್ರೀಷ್ಮ ಯುದ್ಧ ಶರದ್ಧವಿ, ಅದಾದ್ಮೇಲೆ ಸಪ್ತಾಸ್ಯಾಸನ್ ಪರಿಧಯ, ಆಮೇಲೆ ತೈಯಜ್ಞಂ, ಮುಂದೆ ಲೋಕಾನ್ನ ಕಲ್ಪಯನ್, ಅದಾದ್ಮೇಲೆ ವೇದಾಹಮೇತಂ ಪುರುಷಂ ಮಹಾಂತಂ, ವೇದಾಹಮೇತಂ ಪುರುಷಂ ಅನ್ನುವಂಥ ಮಹಾಂತಂ ಅಂತ ಒಂದು ಮಂತ್ರ, ಆದಿತ್ಯವರ ಇನ್ನೊಂದು, ಇಂಥ ಒಂದು 2-3 ಮಂತ್ರಗಳು ಬಂದು 18 ಮಂತ್ರಗಳ ಜೊತೆಗೆ ಯಜುರ್ವೇದದ ಪುರುಷ ಸೂಕ್ತ ಕೊನೆ ಕಾಣ್ತದೆ. ಇಷ್ಟೇ ವ್ಯತ್ಯಾಸ. ಇವೆರಡು ಹೆಚ್ಚಿಗೆ ಸೇರಿದ್ದು. ಮತ್ತು ಇದ್ದದ್ದು ಸಪ್ತಾಸ್ಯಾಸನ ಇದೊಂದು ಹಿಂದೆ ಮುಂದಾಗಿದ್ದು. ಇಷ್ಟು ವ್ಯತ್ಯಾಸ. ಆದರೆ ಮುದ್ರಿತ ಪುಸ್ತಕದಲ್ಲಿ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಇದನ್ನು ಕೂಡ ಯಜುರ್ವೇದ ಪುರುಷ ಸೂಕ್ತದಲ್ಲಿ ಕಂಡು ಬರ್ತದೆ. ಅದು ನೋಡಿಬಿಟ್ರೆ ಒಂದು 20-30 ಮಂತ್ರಗಳೇ ಕಾಣಿಸ್ತಾವೆ ಅದರಲ್ಲಿ. ನಾನು ಗೋವಿಂದಾಚಾರ್ಯ ಪುಸ್ತಕ ನೋಡಿದ ಮೇಲೆ ಮತ್ತು ಹಯೋಧನ ಪುರಾಣಿಕನ್ನು ಒಂದು ಬಾರಿ ಕೇಳಿದೆ, ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಇದು ಯಜುರ್ವೇದ ಪುರುಷ ಸೂಕ್ತದ್ದ ಅಂತ ಕೇಳಿದರೆ, ಅದಲ್ಲ, ಅದು ಚಿತ್ಯುಪನಿಷತ್ ಅಂತ ಒಂದು ಉಪನಿಷತ್ತಿಂದು ಯಜುರ್ವೇದ ಪುರುಷ ಸೂಕ್ತಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದರು. ಎಲ್ಲ ಕಡೆ ಏನಾಗ್ತದೆ ಅಂದರೆ, ಭಾಳ ಮನಸ್ಸಿಗೆ ಖೇದ ಆಗೋದು ಏನಂದರೆ, ವಿದ್ವಾಂಸರಾದವರು ಪುಸ್ತಕಗಳನ್ನ ಮುದ್ರಣ ಮಾಡ್ತಾ ಹೋಗ್ತಾರೆ. ನಂದು ಒಂದು ಪುಸ್ತಕ ಇರಲಿ ಸಮಾಜಕ್ಕೆ ಕೊಟ್ಟುಬಿಡೋಣ ಅಂತೇಳಿ ಹಿಂದಿನ ಪುಸ್ತಕದಲ್ಲಿ ಏನಿದೆ ಅದೇ ಥರ ಪ್ರಿಂಟ್ ಮಾಡ್ತಾರೆ.
ಸಂಶೋಧನೆ ಮಾಡೋರು ಯಾರೂ ಇಲ್ಲ, ಜನಸಾಮಾನ್ಯರು ಅದನ್ನೇ ಓದ್ತಾ ಹೋಗ್ತಾರೆ. ಹೀಗೆ ಕೇವಲ ಗೋವಿಂದಾಚಾರ್ಯ ಹೇಳಿದ್ರೆ ನಂಬ್ತಿದ್ನೋ ಇಲ್ಲೋ, ಗೋವಿಂದಾಚಾರ್ಯ ಪುರಾಣಿಕರು ಇಬ್ಬಿಬ್ರು ಹೇಳಿದ್ಮೇಲೆ ಪುರುಷ ಸೂಕ್ತ ಸ್ವರೂಪ ನಾವು ಇವತ್ತು ಮುದ್ರಿತ ಪುಸ್ತಕಗಳಲ್ಲಿ ಕಾಣ್ತಿದ್ದದ್ದು ಅಲ್ಲ, ಇದು ಸ್ವಲ್ಪ ಬೇರೆ ಇದೆ ಅಂತ ಅನಿಸಿ ನಿಮಗೇನು ಶ್ರೀ ಸೂಕ್ತ ಪುರುಷ ಸೂಕ್ತ ಕೊಟ್ಟಿದ್ನಲ್ಲ ಅದರಲ್ಲಿರುವಂಥ ಪುರುಷ ಸೂಕ್ತವನ್ನು ಒಂದನ್ನು ನಾನು ಅಳವಡಿಸ್ಕೊಂಡೆ. ಇದು ಈ ಹೆಚ್ಚಕಿಂಚಿತ್ ಜಗತ್ಯಸ್ಮಿನ್ ಅಂತೂ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಂತಿದ್ದು. ಇಷ್ಟು ಸಮಸ್ಯೆಗಳಾಗಿ ಹೋಗಿವೆ. ಇವತ್ತಿಗೂ ಕೂಡ ನಮಗೆ ಹರಿಸರ್ವೋತ್ತಮ ಅಂತ ನಾವು ಹಾರಾಡ್ತೇವೆ, ಕೆಳಗೆ 17ನೇ ಕಕ್ಷೆ 18ನೇ ಕಕ್ಷೆ ಎಷ್ಟು ಇದರಲ್ಲಿ ಸೇರೋರು ಯಾರು, ಅವ್ರ ಹೆಸರೇನು, ಇದೆಲ್ಲ ಪ್ರಶ್ನೆ ಕೇಳ್ತಾ ಹೋದರೆ ತುಂಬ ಭಿನ್ನಾಭಿಪ್ರಾಯಗಳು. ನಾವು ಅನೇಕ ಜನ ವಿದ್ವಾಂಸರು, ಯತಿಗಳು, ವ್ಯಾಖ್ಯಾನಕಾರರು, ಟಿಪ್ಪಣಿಕಾರರೆಲ್ಲ ಹಗಲಿರುಳು ತಮ್ಮ ಜೀವಮಾನ ಎಲ್ಲ ಅದಕ್ಕೆ ಸಮರ್ಪಣೆ ಮಾಡಿದ್ರು ಇನ್ನೂ ಬಗೆಹರಿಯದೇ ಇರುವಂಥ ಕೆಲವು ಸಂಗತಿಗಳಿವೆ, ಇಷ್ಟೆಲ್ಲ ಸಮಸ್ಯೆಗಳಿವೆ. ಅದಕ್ಕಾಗಿ ಯಾವುದೇ ಪುಸ್ತಕಗಳನ್ನು ಓದುವಾಗ ಆಚಾರಕ್ಕೆ ಸಂಬಂಧಪಟ್ಟಂತೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಓದುವಾಗ ಅದು ಕನ್ನಡವೇ ಇರಲಿ, ಸಂಸ್ಕೃತವೇ ಇರಲಿ, ಅದ್ರ ಬಗ್ಗೆ ಬಹಳಷ್ಟು ಎಚ್ಚರ ಇರಬೇಕು. ನಿಮಗೂ, ನೀವು ಕೇಳುವವರೆಗೂ ಇರಬೇಕು, ನನಗೂ ಕೂಡ ಇರಬೇಕು. ನಾನು ಪ್ರಮಾದದಿಂದ ಮಾಡುವಂಥ ತಪ್ಪುಗಳನ್ನೆಲ್ಲ ಅದನ್ನು ಗುರುತು ಮಾಡ್ತಾ ಹೋದರೆ, ಇಂಥ ಕಡೆ ಇಂಥ ಮಾಹಿತಿ ಇದೆ ಅಂತ ನೀವು ಪೂರಕವಾಗಿ ನನಗೆ ಕೊಡ್ತಾ ಹೋದರೆ ಸಾಕಷ್ಟು ನಾನು ಕೂಡ ಅದನ್ನು ತಿದ್ಕೊಳ್ಬೋದು. ಇಲ್ಲದೇ ಇದ್ದರೆ ಮುದ್ರಿತ ಪುಸ್ತಕಗಳನ್ನು ನೋಡೇ ನಾವು ಪ್ರವಚನ ಮಾಡೋರು. ಸಾಕಷ್ಟು ಶ್ರಮ ಪಡ್ತೇವೆ, ಇಲ್ಲ ಅಂತಲ್ಲ, ಶ್ರಮ 100% ಪಡ್ತೀವಿ, ಆದರೆ 100% ಸರಿಯಾಗಿ ಹೇಳ್ತೀವಿ ಅಂತ ನನಗೆ ವಿಶ್ವಾಸ ಇಲ್ಲ. ಇದನ್ನೆಲ್ಲ ನೋಡಿದರೆ, ಎಷ್ಟೆಷ್ಟು ಗ್ರಂಥಗಳನ್ನೆಲ್ಲ ನೋಡಿದರೆ ಇನ್ನೂ ವಿವಾದಗಳಿವೆ. ಪುಸ್ತಕಗಳನ್ನು ಬರೆದವ್ರಿಗೆ ಫೋನ್ ಮಾಡಿ ಕೇಳಿದರೆ ವಿಚಾರ ಮಾಡಬೇಕು ಅಂತ ಬಿಡ್ತಾರೆ, ಗೊತ್ತಿರೋದಿಲ್ಲ. ಎಲ್ಲರದು ಇತಿಮಿತಿ ಹೇಳೋದಷ್ಟೇ. ನಾನು ಇಷ್ಟು ಸಮಸ್ಯೆ ಇದೆ. ಅದಕ್ಕಾಗಿ ಹೆಚ್ಚಕಿಂಚಿತ್ ಜಗತ್ಯಸ್ಮಿನ್ ಅಂತ ಓದೋದು ಒಳ್ಳೆಯದು ಅಂತ ಹೇಳ್ತಾರೆ. ತಮಗೆ ಎಲ್ಲರಿಗೂ ಎಷ್ಟು ಅನುಕೂಲ ಆ ಪ್ರಕಾರ ಅದನ್ನು ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು. ಜಗದಂತರ್ಬಹಿರ್ವ್ಯಾಪ್ತ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಇದೇ ಮಂತ್ರ, ನಾರಾಯಣ ಉಪನಿಷತ್ತು ಅಂತ. ಗೋಧರ, ಗೋ ಅಂದರೆ ಗೋವರ್ಧನ ಪರ್ವತ, ಗೋ ಅಂದರೆ ಪರ್ವತ ಅಂತ ಅರ್ಥ, ವೇದ ಅಂತ ಅರ್ಥ, ವಜ್ರಾಯುಧ ಅಂತ ಅರ್ಥ, ಮತ್ತು ಆಕಳಗಳು ಅಂತ ಅರ್ಥ, ಎಲ್ಲನೂ ಅರ್ಥ. ಹಾಗಾಗಿ ಗೋವರ್ಧನ ಪರ್ವತ ಎತ್ತಿದವನು, ವೇದಗಳನ್ನು ಉದ್ಧಾರ ಮಾಡಿದವನು, ಈ ಎಲ್ಲನೂ ಅರ್ಥನೂ ಅದಕ್ಕೆ ಗೋಧರ ಅಂತಂದರೆ. ಗೋವಿಂದ ಅನ್ನೋ ಶಬ್ದಕ್ಕೆ ಏನೇನು ಅರ್ಥನೋ ಅದೆಲ್ಲ ಗೋಧರ ಅನ್ನೋ ಶಬ್ದಕ್ಕೂ ಅರ್ಥವೇ. ಫಣಿವರಾತ ಪತ್ರ, ಫಣಿ ಅಂದರೆ ಹಾವು, ಆ ಹಾವು ಶ್ರೇಷ್ಠವಾದ ಹಾವು ಅಂದರೆ ಶೇಷ, ಅದನ್ನು ಛತ್ರವನ್ನಾಗಿ ಮಾಡಿಕೊಂಡವನು. ನಿಶೇಷ ಶೇಷ ಅಂತ ಇಟ್ಕೊಳ್ಬೇಕು, ಇದ್ರೆ ಒಳ್ಳೆಯದು ಅಂತಾರೆ ಸುವಿದ್ಯೇಂದ್ರ ಸ್ವಾಮಿಗಳು. ಅವರ ಆ ಪುಸ್ತಕ ಏನಿಲ್ಲ, ಸುವಿದ್ಯೇಂದ್ರ ಸ್ವಾಮಿಗಳ ಆ ಪುಸ್ತಕ, ಅವರು 11ನೇ ಇಸ್ವಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಾಗ ಆಮಂತ್ರಣ ಪತ್ರಿಕೆಯನ್ನೇ ಆ ಹರಿಕಥಾಮೃತಸಾರದ ಪುಸ್ತಕದಲ್ಲಿ ಹೊರಡಿಸಿದ್ರಲ್ಲ, ಅದರಲ್ಲೂ ದೋಷ ಅಂತಲೇ ಇದೆ. ಆದರೆ ಸುವಿದ್ಯೇಂದ್ರ ಸ್ವಾಮಿಗಳು ಹೇಳುವಾಗ ಶೇಷ ಅಂತಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದರೆ ಜಗನ್ನಾಥದಾಸರು ಉಪನಿಷತ್ತುಗಳಿಂದ, ಭಾಗವತ, ಮಹಾಭಾರತ, ಪುರಾಣಗಳಿಂದ ಹೇಳುವಾಗ ಅಲ್ಲಲ್ಲೇ ಇದ್ದ ಶಬ್ದಗಳನ್ನು ತೊಗೊಂಡಿರ್ತಾರೆ. ಒಂದು ಕಡೆ ಭಾಗವತದಲ್ಲಿ ನಿಷೇಧ ಶೇಷೋ ಜಯತಾದ ಶೇಷ ಅಂತಿದೆ. ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ಎಲ್ಲೋ ಓದಿರ್ತೀವಿ, ನನಗೂ ನೆನಪಿಲ್ಲ. ಅವರು ಹೇಳಿದ್ದಾರೆ ಸ್ವಾಮಿಗಳದನ್ನು. ನಿಷೇಧ ಭಗವಂತ ಅಂದ್ರೆ ಏನು ಅಂತ ಪ್ರಶ್ನೆ ಬಂದರೆ, ಭಗವಂತ ಪಂಚಮಹಾಭೂತವೇ ಅಲ್ಲ. ಭಗವಂತ ಪೃಥ್ವಿಯ, ಅಪ್ಪ, ತೇಜಸ್ಸ, ವಾಯುವಿನ, ಆಕಾಶವ, ಚತುರ್ಮುಖ ಬ್ರಹ್ಮನ, ಲಕ್ಷ್ಮೀದೇವಿಯ, ಯಾವುದನ್ನು ಕೇಳಿದ್ರು ಬರೀ ಅಲ್ಲ ಅಂತ ಹೇಳ್ಬೇಕಷ್ಟೇ. ಹೀಗೆ ಅಂತ ಹೇಳಿ ಬರೋದಿಲ್ಲ. ನೀವು ನೋಡಿದ್ದು ಎಲ್ಲದಕ್ಕಿಂತ ಅಲ್ಲ, ಎಲ್ಲವನ್ನೂ ನಿಷೇಧ ಮಾಡಿದ್ರೆ ಏನು ಉಳಿತದಲ್ಲ, ಈ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣ. ನಿಷೇಧ ಶೇಷ, ಎಲ್ಲವನ್ನೂ ನಿಷೇಧ ಮಾಡಿದ್ಮೇಲೆ ಉಳಿದದ್ದೇ ಭಗವಂತ. ಈಗ ನಿಷೇಧ ಶೇಷ ಅನ್ನೋ ಶಬ್ದ ಹೆಚ್ಚು ಔಚಿತ್ಯಪೂರ್ಣ. ನಿಷೇಧ ದೋಷ ಅನ್ನೋದು ಅಷ್ಟು ಉಚಿತವಾದ ಪಾಠ ಅಲ್ಲ ಅಂತಾರವರು. ತಮ್ಗೆ ಅನುಕೂಲ ಆದರೆ ಎಲ್ಲ ಪುಸ್ತಕಗಳಲ್ಲಿ ಅದನ್ನು ತಿಳ್ಕೊಳ್ಬಹುದು. ನಿಷೇಧ ದೋಷ ಅಂತ ಒಂದು ಪಾಠ ಇದೆ, ನಿಷೇಧ ದೂರ ಅಂತ ಇನ್ನೊಂದು ಪಾಠನೂ ಕೂಡ ಇದೆ. ದೂರ, ನಿಷೇಧ ದೂರ, ನಿಷೇಧ ದೋಷ ಎಲ್ಲ ಒಂದೇ, ಅವಕ್ಕೇನು ಹೆಚ್ಚು ನಾವು ಹೇಳಬೇಕಾಗಿಲ್ಲ. ಯಾವುದೇ ವಿಧಿ ನಿಷೇಧಗಳು ಇಲ್ಲದೇ ಇದ್ದವನು ಅಂತ ಈಗ ಏನೋ ಅರ್ಥ ಮಾಡೋದು ಕೂಡಿಸ್ಬೇಕು. ಅಷ್ಟೇ ಯಾಕೆ ತಿನ್ಕಾಡಬೇಕು. ನಿಷೇಧ ಶೇಷ ಅಂತಿದ್ರೆ ಒಳ್ಳೆಯದು, ಹಾಗೆ ನನಗೂ ಅನ್ನಿಸ್ತದೆ. ನಿಷೇಧ ಶೇಷ ವಿಚಿತ್ರ ಕರ್ಮ, ನಾನಾ ಥರದ ಕರ್ಮಗಳನ್ನು ಮಾಡುವಂಥವನು. ಸುಬೋಧ, ಸುಖಮಯ ಗಾತ್ರ. ಸುಬೋಧ ಮತ್ತು ಸುಖ, ನೀವು ಪ್ರಭಂಜನಾಚಾರ್ಯ ಪುಸ್ತಕ ನಿಮ್ಮ ಎದುರಿಗೆ ಇಟ್ಕೊಂಡಿದ್ರೆ ಅದರಲ್ಲಿ ಸುಬೋಧ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಟು ಸುಖಮಯ ಗಾತ್ರ ಅಂತಿದೆ, ಅವೆರಡನ್ನು ಸೇರಿಸ್ಬೇಕು. ಸುಬೋಧ ಸುಖಮಯ ಗಾತ್ರ. ಸುಬೋಧ ಅಂದರೆ ಜ್ಞಾನ, ಸುಖ ಅಂದರೆ ಆನಂದ, ಇವುಗಳೇ ಆತನ ಶರೀರ, ಹೀಗರ್ಥ ಅದಕ್ಕೆ. ಪರಮ ಪವಿತ್ರ, ಅತ್ಯಂತ ಪವಿತ್ರನಾದವನು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ಅಂತ ಹೇಳಿದವನು. ಹಾಗೆ ಸುಚರಿತ್ರ, ಅದ್ಭುತವಾದ ಕಥೆ ಇದ್ದವನು.
ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಅದಕ್ಕೆ ಅರ್ಥ ಏನಂದ್ರೆ, ನೀನು ಕರುಣಾಪೂರ್ಣ ಮತ್ತು ವರಪ್ರದ ಮತ್ತು ವರಪ್ರದವಾದ ಚರಿತ, ನಿನ್ನ ಚರಿತ್ರ ಏನಿದೆಯಲ್ಲ ಅದು ವರಪ್ರದವಾದದ್ದು, ಅದನ್ನು ನೀನೇ ನಮಗೆ ತಿಳಿಸ್ಬೇಕು. ಜ್ಞಾಪಯ ಮೇತೆ ಅಂತ ದ್ವಾದಶ ಸ್ತೋತ್ರದ 8ನೇ ಅಧ್ಯಾಯವೋ ಯಾವುದೊಂದು ಅಧ್ಯಾಯ. ಅವನು ತಿಳಿಸಿದ್ರೆ ಇದೆ, ಇಲ್ಲದೆ ಇದ್ರೆ ಇಲ್ಲ. ಇಲ್ಲಿ ಶ್ರೀ ಅಂತ ಬಂತು. ಶ್ರೀ ಅಂತ ಸತ್ವಂ ಶ್ರೀಹಿ, ರಜಃ ರಂಜನ ಕರ್ತೃತ್ವ ಭೂಹು, ರಜೋಗುಣಕ್ಕೆ ಅಭಿಮಾನ ದೇವತೆ ಆದವಳು ಭೂದೇವಿ. ಮತ್ತು ದುರ್ಗಾದೇವಿ ಜೀವಾನಾಂ ಗ್ಲಪನಾತ್ ದುರ್ಗಾ ತಮ ಇತ್ಯೇವ ಕೀರ್ತಿತ. ಜೀವರನ್ನ ಆಕೆ ದುಃಖಕ್ಕೆ ಈಡು ಮಾಡ್ತಾಳೆ, ತಮಸ್ಸಿಗೆ ಆಕೆ ಗುರಿ ಮಾಡ್ತಾಳೆ ಅನ್ನೋ ಕಾರಣಕ್ಕಾಗಿ ಅವಳನ್ನ ದುರ್ಗಾ ಅಂತ ಕರೀತಾರೆ. ತಮೋ ಗುಣಕ್ಕೆ ಆಕೆ ಅಭಿಮಾನಿನಿ. ಇದು ಗೀತಾ ತಾತ್ಪರ್ಯದಲ್ಲಿ 14ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ ಉದಾಹರಣೆಗೊಂಡಿರುವಂತಹ ಒಂದು ಶ್ಲೋಕ. ಬಹುಚಿತ್ರ ಇದಕ್ಕೆಲ್ಲ ಸುಮ್ಮನೆ ನೆನಪು ಮಾಡ್ಕೊಳ್ಬೇಕು. ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣಃ ಪರಮಃ. ಆಯ್ತು, ಇದು ಪರಮಾತ್ಮನ ಮಹಿಮೆಯನ್ನು ಹೇಳುವಂತ ಒಂದು ಪದ್ಯ. ನಿತ್ಯ ನಿರ್ಮಲ ನಿಗಮವೇದ್ಯ ಉತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ ಪ್ರತ್ಯಗಾತ್ಮ ಪ್ರಸಿದ್ಧ ಮುಕ್ತಾಮುಕ್ತ ಗಣಸೇವ್ಯ ಸತ್ಯಕಾಮ ಶರಣ್ಯ ಶಾಶ್ವತ ಭೃತ್ಯವತ್ಸಲ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂಪಾಹಿ. ಇದು 2ನೇ ಪದ್ಯ. ಭಗವಂತನನ್ನೇ ಸ್ತೋತ್ರ ಮಾಡುವಂಥ ಪದ್ಯ. ನಿತ್ಯನಾದವನು ಮತ್ತೆ ನಿರ್ಮಲನಾದವನು, ಯಾವುದೇ ದೋಷ ಇಲ್ಲದೆ ಇದ್ದವನು, ನಿಗಮ ವೇದ್ಯ ವೇದಗಳಿಂದ ಜ್ಞೇಯನಾದವನು, ಉತ್ಪತ್ತಿ ಸ್ಥಿತಿ ಲಯ ಇವೆಲ್ಲ ದೋಷಗಳಿಂದಲೂ ಆತ ವರ್ಜಿತ. ಅದೇ ದೋಷ ದೂರ ಅಂತ ಬಂತಲ್ಲ ಹಿಂದೆ, ಅದೇ ಅರ್ಥ ಅದಕ್ಕೆ. ಲಯ ದೋಷ ವರ್ಜಿತ ಪ್ರತ್ಯಗಾತ್ಮ, ಅವನನ್ನು ಪ್ರತ್ಯಗಾತ್ಮ ಅಂತ ಕರೀತಾರೆ. ಪ್ರತ್ಯಗಾತ್ಮ ಅಂತಂದ್ರೆ ಒಳಗಿರುವಂತಹ ಆತ್ಮ ಅಂತ ಅರ್ಥ. ನಮ್ಮ ಒಳಗೆ ಅಂತರ್ಯಾಮಿಯಾಗಿರುವಂತಹ ಆತ್ಮ, ಈಗ ಅರ್ಥ ಅದಕ್ಕೆ. ಪ್ರಸಿದ್ಧ, ಎಲ್ಲ ಪುರಾಣಗಳಲ್ಲಿಯೂ ವೇದೇ ರಾಮಾಯಣ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲಿ ನೋಡಿದ್ರು ಒಂದೇ ಗುಣಗಾನ, ಅದಕ್ಕಾಗಿ ಪ್ರಸಿದ್ಧ. ಮುಕ್ತಾಮುಕ್ತ ಗಣಸೇವ್ಯ, ಅದನ್ನು ಪುಸ್ತಕದಲ್ಲಿ ಮುಕ್ತಾಮುಕ್ತ ಗಣಸೇವ್ಯ ಅಂತ ಒಟ್ಟಿಗೆ ಪ್ರಿಂಟ್ ಆಗಬೇಕು. ಅವೆಲ್ಲ ಮುಕ್ತ ಗಣಕ್ಕೂ ಆತ ಪೂಜ್ಯ, ಅಮುಕ್ತ ಗಣಕ್ಕೂ ಪೂಜ್ಯ. ಅಮುಕ್ತರಿಗಂತೂ ಪೂಜ್ಯನೇ, ಮುಕ್ತರಿಗೂ ಪೂಜ್ಯ. ಮುಕ್ತಾನ ಪರಮಾಗತಿ. ಸತ್ಯಕಾಮ, ಯಾವತ್ತೂ ಆತ ಅಪೇಕ್ಷೆ ಪಟ್ಟದ್ದು ಹುಸಿಯಾದದ್ದಿಲ್ಲ, ಅದಕ್ಕಾಗಿ ಸತ್ಯಕಾಮ ಅನ್ಬೇಕು ಅವನನ್ನ. ಶರಣ್ಯ ಅಂತಂದ್ರೆ ಶರಣಾಗತರಾದವರಿಗೆ ಪರಿಪಾಲಕನಾದವನು, ಶಾಶ್ವತನಾದವನು. ಇಲ್ಲೆಲ್ಲ ನಿತ್ಯ ಶಾಶ್ವತ ಇತ್ಯಾದಿ ಶಬ್ದಗಳಿದೆಯಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ ಹೇಳಬೇಕು. ಇಲ್ಲಿ ನನಗೆ ಒಮ್ಮೆಲೆ ಅದೆಲ್ಲ ಹೊಳೆಯೋದಿಲ್ಲ, ಮತ್ತೆಲ್ಲರೂ ವಿಷ್ಣು ಸಹಸ್ರನಾಮದಲ್ಲಿ ಬಂದಾಗ ಕೇಳ್ತೇನೆ. ಇಲ್ಲಿ ಮೇಲ್ನೋಟಕ್ಕೆ ಎಲ್ಲರಿಗೂ ಬರೀ ನಿತ್ಯ ಅಂತಾನೆ ಅರ್ಥ ಕಾಣಿಸ್ತದೆ, ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಬೇರೆ ಬೇರೆ ಇರ್ತದೆ ಅದಕ್ಕೆ. ಈಗ ನನಗೆ ಹೊಳಿತಿಲ್ಲ, ಮತ್ತೊಮ್ಮೆ ಹೇಳ್ತೇನೆ. ಭೃತ್ಯವತ್ಸಲ, ಭಕ್ತರಾದವನು ಕಾಪಾಡುವಂಥವನು. ಭಯ ನಿವಾರಣ, ಸಂಸಾರ ಅಂತ ಒಂದು ದೊಡ್ಡ ಭಯ, ಈ ಭಯಕ್ಕೆ ಆತನೇ ಪರಿಹಾರಕ. ಅತ್ಯಧಿಕ ಸಂಪ್ರಿಯತಮ, ನಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರನಾದವನು. ಜಗನ್ನಾಥ ಮಾಂಪಾಹಿ, ನನ್ನನ್ನು ಕಾಪಾಡುವಂತ. ಪರಮಪುರುಷನ ಗುಣವನುಸರಿಸಿ ಕಾಂಬಳು ಪ್ರವಹದಂದದಿ ನಿರುಪಮಳು ನಿರ್ದಿಷ್ಟ ಸುಖ ಸಂಪೂರ್ಣಳು ಎನಿಸುವಳು. ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನ ಆಯುಧಗಳಾಗಿ ಇದ್ದು ಅರಿಗಳನ್ನು ಸಂಹರಿಸುವಳು ಅಕ್ಷರಳೆನಿಸಿಕೊಂಡು. ಇದು ಈಗ 2ನೇ ಪದ್ಯದಲ್ಲಿ ಲಕ್ಷ್ಮೀದೇವಿಯ ಮಹಿಮೆಯನ್ನು ಹೇಳುವಂಥ ಒಂದು ಪ್ರಸಂಗ. ಪರಮಪುರುಷ, ಅತ್ಯಂತ ಶ್ರೇಷ್ಠನಾದ ಪುರುಷ ಅವನು. ಅವನ ರೂಪ ಗುಣವನ್ನು ಅನುಸರಿಸಿ ಕಾಂಬಳು. ಅವು ಹೇಗಿದೆಯೋ ಹಾಗೆ ಕಾಣ್ತಾಳೆ, ಮತ್ತು ಇದ್ದದ್ದೆಲ್ಲವನ್ನೂ ಕಾಣೋದಿಲ್ಲ. ಸರಿಯಾಗೇ ಕಾಣ್ತಾಳೆ, ಆದರೆ ಎಲ್ಲವನ್ನೂ ಕಾಣೋದಿಲ್ಲ. ಅನುಸರಿಸಿ ಅಂದರೆ ತನಗೆಷ್ಟು ಸಾಧ್ಯವೋ ಅಷ್ಟು ಕಾಣ್ತಾಳೆ. ಜೀವರಲ್ಲಿ ಪರಮಾತ್ಮನ ಅಧೀನವಾದ ಈ ಜಗತ್ತೇನಿದೆಯಲ್ಲ, ಆ ಅಧೀನವಾದ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಜ್ಞಾನಿ ಅಂದರೆ ಆಕೆ. ಅದಕ್ಕಾಗಿ ಅನುಸರಿಸಿ ಕಾಂಬಳು. ಪ್ರವಾಹದಂದದಿ, ಅದು ಹೇಗೆ ಪ್ರವಾಹದಂದದಿ ಅಂದರೆ, ಲಕ್ಷ್ಮೀದೇವಿ ಯಾವತ್ತೂ ಕೂಡ ಮೈ ಮರೆತದ್ದಿಲ್ಲ. ಪ್ರಳಯ ಕಾಲದಲ್ಲಿ ಆಗಲಿ ಮತ್ತೆ ಯಾವ ಕಾಲದಲ್ಲಿ ಆಗಲಿ ಆಕೆಗೆ ಮೈ ಮರವು ಅಂತ ಅನ್ನೋದಿಲ್ಲ. ಎಲ್ಲ ಕಡೆ ಭಗವಂತನ ಆಕೆ ನೋಡ್ತಾನೆ ಇರ್ತಾಳೆ.
ನೋಡ್ತಾ ಇದ್ದಂತೆ ಭಗವಂತ ಪ್ರತಿಯೊಂದು ಕ್ಷಣದಲ್ಲೂ ಯಾವ್ಯಾವ ರೂಪವನ್ನು ತಾಳ್ತಾನೆ, ಯಾವ್ಯಾವ ಕ್ರಿಯೆಯನ್ನು ತಾಳ್ತಾನೆ, ಆ ರೂಪಗಳ ವೈಚಿತ್ರ್ಯ ಏನು, ಕ್ರಿಯೆಗಳ ವೈಚಿತ್ರ್ಯ ಏನು, ಅದನ್ನು ಪ್ರವಾಹದಂತೆ ನೋಡ್ತಾನೇ ಇದ್ದಾಳೆ. ನಾವು ಒಂದು ಸಮುದ್ರದ ಎದುರಿಗೆ ಕೂತ್ಕೊಂಡ್ರೆ, ನದಿ ಎದುರಿಗೆ ಕೂತ್ಕೊಂಡ್ರೆ ಅದು ಅದೇ ಎಷ್ಟು ಅದ್ಭುತವಾಗಿರ್ತದೆ. ಪ್ರವಾಹ ಅಂತ ಅನ್ನೋದನ್ನ ನಾವು ಒಂದ್ಸರಿ ಮೈಮರ್ತು ಆಲೋಚನೆ ಮಾಡಬೇಕು. ಇಲ್ಲೇ ಸುಮ್ಮನೆ ಹಾಗೆ ಸ್ಥೂಲವಾಗಿ ನೋಡಿಬಿಟ್ರೆ ನಮ್ಮ ಮನಸ್ಸಿಗೆ ವೇದ್ಯ ಆಗೋದಿಲ್ಲ. ಸಮುದ್ರ ಮತ್ತು ಗಂಗಾ ನದಿ ಮೊದಲಾದವುಗಳನ್ನು ಎಷ್ಟು ನೋಡಿದ್ರೂ ಮನಸ್ಸಿಗೆ ಬೇಸರ ಅನಿಸೋದಿಲ್ಲ. ಅಂದರೆ ಒಂದು ಸೀಮಿತ ಅವಧಿಯ ತನಕ. ಮುಂದೆ ನಡ್ರಿ ಹೋಗೋಣ ಅನಿಸ್ತದೆ, ನಮ್ಮ ಕೆಲಸಗಳು ನೆನಪಿಗೆ ಬರ್ತವೆ. ಅಂತೂ ಒಂದು ತೆರೆಯಂತೆ ಮತ್ತೊಂದು ತೆರೆ ಇಲ್ಲ. ನಾನಾ ಥರದ ಬಣ್ಣ, ನಾನಾ ಥರದ ನೊರೆ, ಅದರ ಎತ್ತರ, ಅದರ ಆಳ, ಹಾಗೆ ಅದರಲ್ಲಿ ತೇಲಿ ಬರುವಂಥ ನಾನಾ ಥರದ ವಸ್ತುಗಳು, ಇದು ಪ್ರವಾಹ. ಹಾಗೆ ಪರಮಾತ್ಮನನ್ನು ಒಂದು ಬಾರಿ ನಾವು ಅಂತರಂಗದಲ್ಲಿ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಆ ಪ್ರವಾಹಕ್ಕೊಂದು ಕೊನೆಯೇ ಇಲ್ಲ. ಅನಂತ ರೂಪಗಳು, ಎಷ್ಟು ಥರದ ರೂಪಗಳನ್ನು ತಾಳ್ತಾನೋ, ಎಷ್ಟು ಥರದ ಕ್ರಿಯೆಗಳನ್ನು ಮಾಡ್ತಾನೋ, ಒಂದು ಕೊನೆಯೇ ಇಲ್ಲ. ನೋಡ್ತಾನೇ ಇದ್ದಾಳೆ ಅವಳು. ಉಳಿದವ್ರಿಗೆ ನಮಗೆ ಆ ಥರ ನೋಡೋ ಶಕ್ತಿ ಇಲ್ಲ, ಅವಳು ನೋಡ್ತಾ ಇದ್ದಾಳೆ. ಪ್ರವಾಹದಂದ್ರೆ ಹಿಂದೂ ಒಂದು ಬಂದಿತ್ತಿದ್ದು ನಿರುಪಮಳು, ಅವಳಿಗೊಂದು ಹೋಲಿಕೆಯೇ ಇಲ್ಲ. 2ನೇ ಕಕ್ಷಾದಲ್ಲಿದ್ದಾಳೆ, ಅವಳಿಗೊಂದು ಹೋಲಿಕೆಯೇ ಇಲ್ಲ. ಆ ಕಕ್ಷೆಯಲ್ಲಿ ಅವಳಿಗೆ ಸಮಾನರಾದವರೇ ಯಾರೂ ಇಲ್ಲ. ಅವಳ ರೂಪವೇ ಮತ್ತೊಂದು ರೂಪ ಇದ್ದರೆ, ದುರ್ಗಾ ಭೂ ಅಂತ ರೂಪ ಇದ್ದರೆ ಅದೇ ಸಮಾನ ಅಷ್ಟೆ. ನಿರ್ದುಷ್ಟ ಸುಖ ಸಂಪೂರ್ಣಳೆನಿಸುವಳು. ಅವಳ ಸುಖಕ್ಕೆ ಯಾವತ್ತೂ ಕೂಡ ಯಾವ ದೋಷವೂ ಚ್ಯುತಿಯೂ ಇಲ್ಲ, ಅಂಥವಳಾಗಿದ್ದಾಳೆ ಅವಳು. ಹರಿಗೆ ಧಾಮತ್ರಯವೆನಿಸಿ, ಅವಳು ಪರಮಾತ್ಮನಿಗೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅನ್ನುವಂಥ 3 ಲೋಕಗಳು ಅಂತ ಅನಿಸ್ಕೊಂಡಿದ್ದಾಳೆ. ಹರಿಗೆ ಆಭರಣಗಳಾಗಿದ್ದಾಳೆ, ಹರಿಗೆ ವಸನಗಳಾಗಿದ್ದಾಳೆ. ವಸನ ಅಂದರೆ ಬಟ್ಟೆ. ಮತ್ತೆ ಹರಿಗೆ ಆಯುಧಗಳು ಕೂಡ ಆಗಿದ್ದಾಳೆ. ಇದ್ದು ಅರಿಗಳನ್ನು ಸಂಹರಿಸುವಳು, ಎಲ್ಲ ಶತ್ರುಗಳನ್ನು. ಆಕೆ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಾಳೆ. ಅಕ್ಷರ ಅಂತ ಕನ್ಸ್ಕೊಂಡಿದ್ದಾಳೆ ಆಕೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೇನು ಒಂದು 2-3 ದಿವಸದಿಂದ ಹೇಳಿದ್ನಲ್ಲ, ಅದನ್ನು ಮತ್ತೊಮ್ಮೆ ಹೇಳಬೇಕು. ನನಗೆ ಭಾಗವತದ ಶ್ಲೋಕ ಒಂದು ವಿದ್ವಾಂಸರು ಒದಗಿಸ್ತೀನಿ ಅಂತ ಹೇಳಿದ್ರು, ಅದು ಸಿಕ್ಕಲಿಲ್ಲ. ಅಂತೂ ಇರಲಿ, ಅದು ಸಂಬಂಧಪಟ್ಟಂತೆ ಬ್ರಹ್ಮಸೂತ್ರಗಳಲ್ಲಿ ಮತ್ತು ಭಾಗವತದಲ್ಲಿ ಸ್ವಲ್ಪ ಏನೇನು ಬಂದಿತ್ತು ಕೆಲವೊಂದೆಲ್ಲ ಈಗ ಹೇಳಿ ಆಗಿದೆ. ಮತ್ತೊಂದು ಸರಿ ಅದನ್ನು ಹೇಳ್ತೇನೆ ಅಷ್ಟೆ. ಹರಿಗೆ ಧಾಮತ್ರಯವೆನಿಸಿ ಆಭರಣ, ವಸನ, ಆಯುಧಗಳಾಗಿ. ಇಷ್ಟಕ್ಕೆ ನಾನು ವಿವರಣೆ ಹೇಳಬೇಕು. ಲಕ್ಷ್ಮೀದೇವಿ ಚೇತನ, ಅದೊಂದು ಚೈತನ್ಯ ಸ್ವರೂಪಳಾದವಳು, ಜೀವ ಆದಂತ ಅವಳು ಶ್ವೇತದ್ವೀಪ, ಅನಂತಾಸನ, ವೈಕುಂಠಳಾಗಿ ಬಿಟ್ಟಿದ್ದಾಳೆ. ಅವಳೇ ಪರಮಾತ್ಮನ ಸೇವಾ ಮಾಡ್ತಿದ್ದಾಳೆ ಅಂತ ಇದು ಇಲ್ಲಿ ಬಂದಿದೆ. ಯುಕ್ತಿ ಮಲ್ಲಿಕಾದಲ್ಲಿ ಬಂದಿದೆ. ಮತ್ತು ಎಷ್ಟೆಷ್ಟೋ ಕಡೆ ಸರ್ವಮೂಲದಲ್ಲಿ ಅಲ್ಲೆಲ್ಲ ಬಂದಿದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಈ ಟಿಪ್ಪಣಿಕಾರರು ಇಂಥ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಎಲ್ಲ ಕಡೆ ಹೇಳಿರ್ತಾರೆ. ಲಕ್ಷ್ಮೀದೇವಿಯೇ ವೈಕುಂಠ. ಲಕ್ಷ್ಮೀದೇವಿ ಒಂದು ಕೈ, ಕಾಲು, ಮುಖ, ಕೇಶಪಾಶ ಇತ್ಯಾದಿಗಳಿದ್ದಂಥ ಒಂದು ಚೈತನ್ಯಮಯವಾದ ರೂಪವನ್ನು ನಾವು ಕಲ್ಪನೆ ಮಾಡ್ಕೋತೀವಿ. ಅದಷ್ಟೇ ಅಲ್ಲ, ಆ ವೈಕುಂಠ ಇಡೀ ಅಲ್ಲಿ ಭವನಗಳು, ಮನೆಗಳು, ಆಮೇಲೆ ಅಲ್ಲಿರುವಂಥ ಯಾವುದು ನದಿಗಳು, ಸರೋವರಗಳು, ಕಮಲದ ಹೂವು, ಮತ್ತು ಏನೇನು ಬೀದಿಗಳು, ಇದೆಲ್ಲ ರೂಪವಾಗಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಅವಳೇ ಇದ್ದಾಳೆ. ಚಿನ್ಮಯವಾದ ಲೋಕ ಅದು. ಇದು ವರ್ಣನೆ. ಇಲ್ಲಿ ಎಷ್ಟೋ ಜನ ವಿದ್ವಾಂಸರ ಜೊತೆ ಪ್ರಶ್ನೆ ಮಾಡಿದಾಗ ಅವರು ಕೆಲವು ಸಂಶಯಗಳನ್ನು ತೋಡಿಕೊಂಡ್ರು. ಕೆಲವರು ಅದಕ್ಕೆ ಸಂಶಯ ಒಂದು ಪರಿಹಾರನೋ ಒಂದು ರೀತಿಯಿಂದ ಹೇಳಿದರು. ಕೆಲವರಿಗೆ ಅದು ಒಪ್ಪಿಗೆ ಆಗೋದಿಲ್ಲ, ಕೆಲವರಿಗೆ ಒಪ್ಪಿಗೆ ಆಗ್ತದೆ. ಇಲ್ಲೇನು ಪ್ರಶ್ನೆ ಅಂತಂದರೆ, ಸುಮ್ಮನೆ ಓದ್ಬಿಟ್ರೆ ಅಷ್ಟು ದೊಡ್ಡ ಒಂದು ಸಮಸ್ಯೆ ಅನಿಸೋದಿಲ್ಲ. ಒಳಗಿರೋ ಪ್ರಶ್ನೆಯನ್ನು ಕೆದಕಿಕೊಂಡ್ರೆ ಸಮಸ್ಯೆ. ಈಗ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಭಕ್ತರು ಇದ್ದಾರಲ್ಲ, ಪರಮಾತ್ಮ ಲಕ್ಷ್ಮೀದೇವಿಯ ಮೈ ಮೇಲೆ ಅಲ್ಲಿರೋ ಬೀದಿಯೇ ಲಕ್ಷ್ಮೀಮಯ, ಅಲ್ಲಿರುವ ಸರೋವರ ಲಕ್ಷ್ಮೀಮಯ, ಅಲ್ಲೆಲ್ಲ ಪರಮಾತ್ಮ ನಡೀತಾನೆ. ಲಕ್ಷ್ಮೀದೇವಿ ಮೈ ಮೇಲೆ ಆತ ನಡೀತಾನೆ ಅಂದರೆ ಅದು ಅವನಿಗೆ ದೋಷಕರ ಅಲ್ಲ, ಆತನ ಪತ್ನಿ ಅವಳು. ಲಕ್ಷ್ಮೀದೇವಿನ ಮೈ ಮೇಲೆ ಧಾರಣೆ ಮಾಡಿದ್ದಾನೆ ಅಂತ ದೋಷಕರ ಅಲ್ಲ. ಅಲ್ಲಿರೋ ಹೂವನ್ನು ಒಬ್ಬ ಮುಕ್ತ ಮೂಸ್ತಾನೆ, ನೀರಿನಲ್ಲಿ ಸ್ನಾನ ಮಾಡ್ತಾನೆ. ಮುಕ್ತರಾದವರು ಸುಮ್ಮನೆ ನಿರ್ಗುಣ ಮುಕ್ತಿ ಅಲ್ಲ, ಅದು ಸಗುಣ ಮುಕ್ತಿ. ಭೋಗ ಇದೆ ಅಲ್ಲಿ, ಎಲ್ಲ ಥರದ ಐಂದ್ರಿಯಕ ಭೋಗ, ಪಂಚೇಂದ್ರಿಯಗಳಿಂದ ಪಂಚಕರ್ಮೇಂದ್ರಿಯಗಳಿಂದ ಮಾಡುವಂಥ ಭೋಗ ಮುಕ್ತಿಯಲ್ಲಿದೆ. ಅಂದರೆ ಅಲ್ಲಿರುವ ವಸ್ತುಗಳನ್ನೆಲ್ಲ, ಲಕ್ಷ್ಮೀಮಯವಾದ ವಸ್ತುಗಳನ್ನು ಮುಕ್ತ ಭೋಗ ಮಾಡ್ತಾನ. ಇದು ಮುಕ್ತನಾದವನಿಗೆ ಒಂದು ಹೇಗಿದು? ಮುಕ್ತನಾದವನಿಗೆ ಒಂದು ದೋಷ ಅಲ್ವ ಇದು? ಲಕ್ಷ್ಮಿಯನ್ನು ಅನುಭವಿಸ್ತಾನೆ ಅಂತ ಹೇಳಿದ್ರೆ ಆ ಮಾತಾದ್ರೂ ನಾವು ಆಡೋದು ಹೇಗೆ? ಹಾಗಾದ್ರೆ ಮುಕ್ತನ ಅನುಭವಿಸುವ ಸಂಗತಿಗಳು ಯಾವುವು? ಅವು ಲಕ್ಷ್ಮೀಮಯವೋ ಜಡವೋ? ಜಡವೇ ಅಂತ ಅನಿಸ್ತದೆ. ಯಾಕಂತಂದ್ರೆ ಪರಮಾತ್ಮ ಲಕ್ಷ್ಮೀಮಯವಾದ ವಸ್ತುಗಳನ್ನು ಅನುಭವಿಸ್ತಾನೆ. ಮುಕ್ತರಾದವರು ಉಳಿದವರು ಬ್ರಹ್ಮಾದಿಗಳಿಂದ ಹಿಡಿದು ಜಡವಾದ ವಸ್ತುಗಳನ್ನು ಅನುಭವಿಸ್ತಾರೆ. ಹೀಗೆ ಹೇಳಬೇಕು ಅಂತ ಅನಿಸ್ತದೆ. ಪ್ರಮಾಣ ಮಾತ್ರ ಹೀಗಿದೆ, ನೀವು ಏನು ಮಾಡಬೇಕು ಅಂತ ಗೊಂದಲ ಅಂತ ಕೆಲವರು ವಿದ್ವಾಂಸರು ಗೊಂದಲ ನನ್ನ ಮುಂದೆ ಹೇಳಿದ್ರು. ವಿಕಾಸನ ಚರ್ಚೆ ಮಾಡಿದ್ದೀನಿ ಅವ್ರ ಜೊತೆ.
ಅದಕ್ಕೆಲ್ಲ ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಅಲ್ಲೆಲ್ಲ ಜಡವಾದ ಲೋಕ ಇದೆ. ಹಿಂದೆ ಹೇಳಿದ್ನಲ್ಲ, ಜಡವಾದ ಚಕ್ರ, ಜಡವಾದ ಪದ್ಮ ಇತ್ಯಾದಿಗಳಿದೆಯಲ್ಲ, ಹಾಗೆ ಜಡವಾದ ಲೋಕನೂ ಅಲ್ಲಿದೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇವೆಲ್ಲ ಜಡವಾದ ಲೋಕಗಳು ಹೌದು. ಜಡವಾದ ಬೀದಿ ಯಾವುದು ಜಡ ಅದೆಲ್ಲ ಎಲ್ಲ ಶುದ್ಧ ಸತ್ವ. ಸತ್ವ ರಜಸ್ ತಮಸ್ ಮೂರರಿಂದ ಮಿಶ್ರಿತ ಅಲ್ಲ. ಜಡವಾದ ಅಂತಂದರೆ ಶುದ್ಧ ಸತ್ವದಿಂದ ನಿರ್ಮಿತವಾದಂಥ ಲೋಕಗಳು, ಶುದ್ಧ ಸತ್ವದಿಂದ ನಿರ್ಮಿತವಾದ ಬೀದಿಗಳು, ಸರೋವರಗಳು, ಹಣ್ಣು ಹಂಪಲು, ಹೂವು, ಬಟ್ಟೆ, ಆಭರಣ, ಮುಕ್ತರು ಉಪಯೋಗ ಮಾಡುವಂಥ ಮಂಚ, ಹೊಲಿಕೆಗಳು ಎಲ್ಲನೂ ಜಡಮಯವಾದದ್ದೊಂದಿದೆ, ಶುದ್ಧ ಸತ್ವದಿಂದ ರಚಿತವಾದದ್ದು. ಅದರ ಒಳಗೆ ಲಕ್ಷ್ಮೀದೇವಿ ಇದ್ದಾಳೆ. ಇದನ್ನು ಗಮನಿಸಬೇಕು. ಪರಮಾತ್ಮ ಅನುಭವಿಸೋದೇನಿದೆಯಲ್ಲ, ಶುಭ ಸಾರ ಹೋಗ್ತಾ, ಶುಭವನ್ನ, ಶುಭ ಅಂದ್ರೆ ಅತ್ಯಂತ ಶುಭ ಲಕ್ಷ್ಮೀದೇವಿ, ಅವಳನ್ನ ಆತ ಅನುಭವಿಸ್ತಾನೆ. ಉಳಿದವರು ಅನುಭವಿಸೋದೇನನ್ನ ಅಜ್ಜಡವಾಗ್ತಾನೆ. ಹೀಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಮನಸ್ಸಿಗೆ ಒಂದು ಸಮಾಧಾನವೂ ಆಗ್ತದೆ, ಮತ್ತೆ ಯುಕ್ತಿಯುಕ್ತನೂ ಕೂಡ ಆಗ್ತದೆ. ಮತ್ತೆ ಲಕ್ಷ್ಮೀದೇವಿ ಆ ವೈಕುಂಠದಲ್ಲಿ ಇದ್ದಾಳೆ ಅಂತ ಯಾಕೆ ಹೇಳಿದ್ರು? ವಸ್ತುತಃ ಲಕ್ಷ್ಮೀದೇವಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಮಾತ್ರ ಇರೋದಲ್ಲ, ಇಲ್ಲೂ ಇದ್ದೇ ಇದ್ದಾಳಲ್ಲ. ಆಕೆ ಪರಮಾತ್ಮನಂತೆ ಗುಣತಃ ಪೂರ್ಣಳಲ್ಲ, ಆದರೆ ದೇಶತಃ ಕಾಲತಃ ಎಲ್ಲ ಕಡೆ ಇದ್ದೇ ಇದ್ದಾಳಲ್ಲ. ಎಲ್ಲ ದೇಶದಲ್ಲೂ ಇದ್ದಾಳೆ, ಎಲ್ಲ ಕಾಲದಲ್ಲೂ ಇದ್ದಾಳೆ. ಹಾಗಾಗಿ ಅಲ್ಲಿ ಮಾತ್ರ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಆಕೆ ಇದ್ದಾಳೆ ಅಂತ ಹೇಳೋದಕ್ಕೆ ಏನು ಅರ್ಥ? ಅದಕ್ಕೆ ವೈಶಿಷ್ಟ್ಯ. ಭೂಲೋಕ, ಇಂದ್ರಲೋಕ, ಬ್ರಹ್ಮಲೋಕ, ಕೈಲಾಸ, ಎಲ್ಲ ಪರ್ವತಗಳಲ್ಲೂ, ಯಮಲೋಕದಲ್ಲೂ, ನರಕ ಲೋಕದಲ್ಲೂ ಎಲ್ಲ ಕಡೆನೂ ಆಕೆ ಇರಲೇಬೇಕು. ಇಲ್ಲೂ ಇದ್ದಾಳೆ. ಅಲ್ಲಿ ಇರೋದ್ರಲ್ಲಿ ವೈಶಿಷ್ಟ್ಯ ಏನು? ಅಲ್ಲೂ ಜಡ, ಶುದ್ಧ ಸತ್ವಮಯವಾದ ಅಲ್ಲಿದೆ, ಪ್ರಾಕೃತಿಕವಾದದ್ದು ಇಲ್ಲಿದೆ. ಪ್ರಾಕೃತವಾದ ಈ ಎಲ್ಲ ಲೋಕದಲ್ಲಿ 14 ಲೋಕಗಳಲ್ಲಿ ಅವಳಿದ್ದಾಳೆ. ಅಪ್ರಾಕೃತವಾದಂತಹ ಶುದ್ಧ ಸತ್ವಮಯವಾದಂತಹ ಲೋಕದಲ್ಲೂ ಅವಳಿದ್ದಾಳೆ ಅಂದರೆ ಅದೇನು ವೈಶಿಷ್ಟ್ಯ ಹೇಳಿದಂತಾಯಿತು? ಈ ಮಾತಿಗೇನು ಅರ್ಥ ಅಂತಂದರೆ, ಇಲ್ಲಿ ಇದ್ದಾಳೆ ಇಲ್ಲ ಅಂತಲ್ಲ, ಅವಳ ಸನ್ನಿಧಾನ ಅಲ್ಲಿ ಹೆಚ್ಚು. ಸನ್ನಿಧಾನದಿಂದ ಇದ್ದಾರೆ ಇಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ರಾಯರಿದ್ದಾರೆ ಒಳಗೆ, ವೃಂದಾವನದೊಳಗೆ ಅವರು ಭಾರಿ ಜಾಗೃತರು ಅಂತಂದರೆ, ಬೇರೆ ಯಾವುದೋ ಒಂದು ಮಠಕ್ಕಿಂತ ಇಲ್ಲಿ ಸನ್ನಿಧಾನ ಹೆಚ್ಚು ಅಂತ ಅರ್ಥ. ಒಂದಕ್ಕಿಂತ ಒಂದು ಹೆಚ್ಚು, ಮತ್ತೊಂದಕ್ಕಿಂತ ಮತ್ತೊಂದು ಹೆಚ್ಚು ಅಂತ ಅರ್ಥ. ಆಕೆ ಬ್ರಹ್ಮಲೋಕದಿಂದ ಹಿಡಿದು ರಾಕ್ಷಸ ಲೋಕಗಳು, ವೈಕುಂಠ, ನರಕ ಎಲ್ಲ ಕಡೆನೂ ಇದ್ದಾಳೆ ಇಲ್ಲ ಅಂತಲ್ಲ, ಇಲ್ಲಿ ಅವಳ ಸನ್ನಿಧಾನ ವ್ಯಕ್ತ ಆಗೋದಿಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಕ್ಕೆ ಹೋದರೆ ಅವಳ ಸನ್ನಿಧಾನ ಅಲ್ಲಿ ನಿತ್ಯ ವ್ಯಕ್ತ ಆಗುವಂತೆ ಇರ್ತದೆ. ಯಾಕಂದರೆ ಜ್ಞಾನಿಗಳೇ ಇರ್ತಾರೆ ಅಲ್ಲಿ. ಎಲ್ಲರೂ ಇರುವಂಥವರೆಲ್ಲ ಜ್ಞಾನಿಗಳೇ, ಮುಕ್ತರೆ, ಮತ್ತು ಸ್ವಯಂ ಮಹಾಜ್ಞಾನಿಯಾದಂಥ ಸರ್ವಜ್ಞನಾದಂಥ ಪರಮಾತ್ಮನೇ ಇರ್ತಾನೆ. ಅವನಿಗಂತೂ ಅವಳ ಅಸ್ತಿತ್ವ ನಿತ್ಯ ವ್ಯಕ್ತ ಆಗ್ತಾನೆ ಇರ್ತದೆ, ಉಳಿದವರಿಗೂ ಕೂಡ ಅದು ವ್ಯಕ್ತ ಆಗ್ತದೆ. ಇಲ್ಲಿ ಆ ಸನ್ನಿಧಾನ ವ್ಯಕ್ತ ಆಗೋದಿಲ್ಲ. ಹೀಗೆ ಹರಿಗೆ ಧಾಮತ್ರಯ ವೆನಿಸಿ ಅನ್ನೋದಕ್ಕೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತಿದ್ರು ಅಲ್ಲಿ ಶುದ್ಧ ಸತ್ವಮಯವಾದ ಲೋಕ ಇದೆ. ಅದರೊಳಗೆ ಚಿನ್ಮಯವಾದಂಥ ಲಕ್ಷ್ಮಿ, ಅವರು ಉಪಯೋಗ ಮಾಡುವಂಥ ಚಾದರ, ಪರ್ಯಂಕ, ನೀರು, ಹಣ್ಣು, ಹೂವು, ಭಕ್ಷ್ಯಭೋಜಗಳು ಎಲ್ಲ ಕಡೆ ಅವಳಿದ್ದಾಳೆ. ಆದರೆ ಇವರು ಅನುಭೋಗ ಮಾಡೋದೇನಿದೆಯಲ್ಲ, ಅದು ಈ ಜಡವಾದನ್ನು ಅನುಭೋಗ ಮಾಡ್ತಾರೆ ಅಂತ ನಾನು ಭಾವನೆ ಪಡ್ತೇನೆ. ನೀವು ಇದನ್ನು ಆಲೋಚನೆ ಮಾಡಿ ಹೇಳಬೇಕು. ಇದೆಲ್ಲ ಯಾಕೆ ಹೀಗೆ ಅಂತಂದರೆ, ಬ್ರಹ್ಮಸೂತ್ರಗಳ 4ನೇ ಅಧ್ಯಾಯ 4ನೇ ಪಾದದಲ್ಲಿ ಕೆಲವು ಸೂತ್ರಗಳಿವೆ. ಅಭಾವಂ ಬಾದರಿರಾಹ ಹ್ಯೇವಂ ಅಂತ 4ನೇ ಅಧ್ಯಾಯ 4ನೇ ಪಾದದ 10ನೇ ಸೂತ್ರ. ಮುಕ್ತನಿಗೆ ಬಾದರಿ ಅಂತಂದರೆ ಬಾದರಾಯಣರು, ವೇದವ್ಯಾಸರು. ಆ ವೇದವ್ಯಾಸರ ಮಗ ಬಾದರಿ ಆಚಾರ್ಯ ಅಂತ ಟೀಕಾಚಾರ್ಯ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ ಪಂಡಿತ ಇದ್ರಲ್ಲ, ಅವರು ಬಾದರಿ ಅಂದರೆ ಶುಕಾಚಾರ್ಯ ಅಂತ ಹೇಳ್ತಾರೆ. ಶುಕ ಅಂತೂ ಆ ವೇದವ್ಯಾಸರ ಮಗನ ಅಭಿಪ್ರಾಯದ ಪ್ರಕಾರ ಈ ಮುಕ್ತರಿಗೆ ಚಿತ್ ಸ್ವರೂಪ ದೇಹಕ್ಕಿಂತ ಭಿನ್ನವಾದ ಶರೀರ ಇಲ್ಲ. ಏನು ಸುಖ ಪಡಬೇಕಿದ್ರೂ ತಮ್ಮ ಸ್ವರೂಪಭೂತವಾದ ಶರೀರದಿಂದಲೇ ಸುಖ ಪಡಬೇಕು ಅಂತ ಇದು ಬಾದರಿ ಅನ್ನೋರ ಅಭಿಪ್ರಾಯ. ಓಂ ಭಾವಂ ಜೈಮಿನಿ ನಿರ್ವಿಕಲ್ಪ ಆಮ್ನಾಯಾತ್. ಜೈಮಿನಿ ಅಂತ ಮತ್ತೊಬ್ಬ ಋಷಿಗಳು, ವೇದವ್ಯಾಸರ ಶಿಷ್ಯರು, ಅವರೇನು ಹೇಳ್ತಾರೆ, ಅವರು ಮುಕ್ತನಿಗೆ ಒಂದು ಪ್ರಾಕೃತ ದೇಹವನ್ನು ಕೂಡ ಒಪ್ತಾರೆ. ಅಂದರೆ ಶುದ್ಧ ಸತ್ವಮಯವಾದ ದೇಹವನ್ನು. ಮೊನ್ನೆ ದಿವಸ ಹೇಳಿದ್ದೆ, ಅವರಿಗೆ ಈಗ ನಮಗೆ ಈ ಪ್ರಾಕೃತಿಕವಾದ ದೇಹವನ್ನು ತಗೊಳ್ಬೇಕಾದ ಅನಿವಾರ್ಯ. ನಮಗೆ ಈ ಜನ್ಮ ಬೇಡ ಅನ್ನುವಂತಿಲ್ಲ. ಇಂಥ ಕುಲ, ಇಂಥ ಊರು, ಇಂಥ ದೇಶ, ಇಂಥ ವರ್ಗ, ಜಾತಿಯಲ್ಲೇ ಹುಟ್ಟಲೇಬೇಕು ನಾವು. ಅವರಿಗೆ ಅದು ಅನಿವಾರ್ಯ ಅಲ್ಲ ಮುಕ್ತರಿಗೆ, ಆದರೆ ಬೇಕಾದರೆ ತಗೊಳ್ತಾರೆ. ಅವ್ರಿಗೊಂದೇನೋ ಹೆಚ್ಚಿನ ಸೌಲಭ್ಯ ಅದು. ಹಾಗಾಗಿ ಜೈಮಿನಿಗಳು, ವೇದವ್ಯಾಸರ ಮತ್ತೊಬ್ಬ ಶಿಷ್ಯರಾದಂಥ ಜೈಮಿನಿ ಮುಕ್ತನಿಗೆ ಪ್ರಾಕೃತ ದೇಹವನ್ನು ಒಪ್ಪುತ್ತಾರೆ. ಯಾಕೆಂದ್ರೆ ವಿಕಲ್ಪಾತ್ ಸವಾ ಏಷ ಏವಂ ವಿತ್ ಅಂತ ಒಂದು ವೇದವಾಕ್ಯ. ಅಲ್ಲಿ ಮುಕ್ತನಾದವನು ಸ್ವರೂಪ ದೇಹದಿಂದಲಾಗಲಿ ಬಾಹ್ಯ ದೇಹದಿಂದಾಗಲಿ ಎರಡೂ ದೇಹದಿಂದಲೂ ಸುಖ ಅನುಭವಿಸ್ತಾನೆ ಅಂತ ಹೇಳಿರೋದ್ರಿಂದ ಅದನ್ನು ಒಪ್ಪಬೇಕು ಅಂತ ಜೈಮಿನಿಗಳಂತಾರೆ. ಆಯಿತು, ಇವರಿಬ್ಬರಂತಾರೆ. ವೇದವ್ಯಾಸರು ಏನಂತಾರೆ ಅದನ್ನು ಹೇಳ್ರಿ ಅಂತಂದ್ರೆ, ಓಂ ದ್ವಾದಶಾಹವದ್ ಉಭಯ ವಿಧಂ ಬಾದರಾಯಣ, ಎರಡನ್ನೂ ಬಾದರಾಯಣ ಒಪ್ತಾರೆ.
ವೇದವ್ಯಾಸರ ಅಭಿಪ್ರಾಯದ ಪ್ರಕಾರ ಮುಕ್ತರಾದವರು ಚೈತನ್ಯಮಯವಾದ ಶರೀರದಿಂದಲೂ ಭೋಗವನ್ನು ಅನುಭವಿಸ್ತಾರೆ, ಪ್ರಾಕೃತವಾದ ಶುದ್ಧ ಸತ್ವಮಯವಾದಂತಹ ಶರೀರದಿಂದಲೂ ಭೋಗವನ್ನು ಅನುಭವಿಸ್ತಾರೆ. ಯಾಕೆಂದರೆ ಎರಡೂ ಪ್ರಮಾಣ ಸಿದ್ಧವಾಗಿದೆ ಅಂತ ವೇದವ್ಯಾಸರು ಅಭಿಪ್ರಾಯ ಪಡ್ತಾರೆ. ವೇದವ್ಯಾಸರು ಒಂದು ಅಭಿಪ್ರಾಯವನ್ನು ಒಬ್ಬ ಶಿಷ್ಯ ಹೇಳಿದರು, ಅವರಿಗೆ ಇನ್ನೊಂದು ಅಭಿಪ್ರಾಯ ಅಲ್ಲ ಅಂತಲ್ಲ, ಇಬ್ರು ಶಿಷ್ಯರು ಎರಡನ್ನೂ ಒಪ್ತಾರೆ. ಹೇಳುವಾಗ ಯಾವುದೋ ಒಂದು ಸಂಗತಿಯನ್ನು ಒಂದು ಹೈಲೈಟ್ ಮಾಡಿ ಹೇಳ್ತಾರೆ. ಈಗ ಅರ್ಥ ಮಾಡ್ಬೇಕು ಇದಕ್ಕೆಲ್ಲ. ಇದು ಒಂದು ಸೂತ್ರ. ಇಂಥದ್ದು ಬೇರೆ ಬೇರೆ ಕಡೆ ಸಂಗತಿಗಳೆಲ್ಲ ಬಂದಿದೆ. ಇದು ಶರೀರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬಂತು. ಇಲ್ಲೇನು ಬಂತು? ಮುಕ್ತನಾದವನು ಚಿನ್ಮಯವಾದ ಶರೀರದಿಂದಾಗಲೇ ಬಾಹ್ಯ ಶರೀರದಿಂದಾಗಲೇ ಭೋಗವನ್ನು ಅನುಭವಿಸ್ತಾನೆ. ಬಾಹ್ಯ ಶರೀರ ಅಂದರೆ ಯಾವುದು? ಶುದ್ಧ ಸತ್ವಮಯವಾದದ್ದು. ಇದೇ ಸೂತ್ರವನ್ನು ಮುಕ್ತರು ಉಪಯೋಗ ಮಾಡುವಂಥ ವಸ್ತುಗಳಿಗೆ, ನೀರು, ಹಣ್ಣು, ಹೂವು, ಭಕ್ಷ್ಯ, ಭೋಜ್ಯ, ಮಂಚ, ಹಾಸಿಗೆ, ಹೊದಿಕೆ, ಬೀದಿಗಳು, ಇಲ್ಲೆಲ್ಲದಕ್ಕೂ ಅನ್ವಯ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಇನ್ನೂ ಕೆಲವರು ವಿದ್ವಾಂಸರು ನನ್ನ ಅಭಿಪ್ರಾಯನೆಲ್ಲ ಒಪ್ಪಿದ್ದಾರೆ. ಇನ್ನು ಕೆಲವರು ಇದ್ರ ಬಗ್ಗೆ ಭಿನ್ನ ಅಭಿಪ್ರಾಯ ವ್ಯಕ್ತ ಮಾಡಬಹುದು. ನಾನು ಹೇಳಿದ್ದೇನೆ ಅಂತಿಮ ಅಲ್ಲ. ಆದರೆ ನಾನಂತೂ ನನ್ನ ಮನಸ್ಸಿಗೆ ಹೀಗೆ ಸಮಾಧಾನ ಮಾಡ್ಕೊಂಡಿರ್ತೇನೆ. ಶುದ್ಧ ಸತ್ವಮಯವಾದ ಶರೀರವನ್ನು ಬೇಕಾದ್ರೆ ತಗೊಳ್ತಾರೆ. ಶುದ್ಧ ಸತ್ವಮಯವಾದ ರಥ ಬೀದಿಗಳಲ್ಲಿ, ಮನೆಗಳಲ್ಲಿ ಆ ಹೊದಿಕೆಗಳನ್ನು ಅದನ್ನು ಅವರು ಅನುಭವಿಸ್ತಾರೆ. ಚಿನ್ಮಯವಾದಂತಹ ಲಕ್ಷ್ಮೀ ಸ್ವರೂಪಭೂತವಾದ ಯಾವ ವಸ್ತುವನ್ನು ಅನುಭವಿಸ್ಲಿಕ್ಕೆ ಅವರಿಗೆ ಅಪೇಕ್ಷೆಯೂ ಇರೋದಿಲ್ಲ, ಅಧಿಕಾರವೂ ಅವ್ರಿಗೆ ಇರೋದಿಲ್ಲ. ಈಗ ಭಾವಿಸ್ಬೇಕು. ಹರಿಗೆ ಧಾಮತ್ರಯವೆನಿಸಿ ಅಂತಂದ್ರೆ ಜಡವಾದ ಲೋಕ ಅಲ್ಲಿದೆ, ಇಲ್ಲ ಅಂತಲ್ಲ, ಅದರೊಳಗೆ ಚಿನ್ಮಯ ರೂಪದಿಂದ ಹಾಕಿದ್ದಾಳೆ. ಹೀಗಿಂದ ಅನುಸಂಧಾನ ಮಾಡಬೇಕು. ನಿಮ್ಗೇನು ಅನಿಸ್ತದೆ ಅನ್ನೋದನ್ನು ನನಗೆ ತಿಳಿಸಿದ್ರೆ ಅನುಕೂಲ ಆಗ್ತದೆ. ಮುಂದೆ ಬಂತು ಈಗ ಆಭರಣ, ವಸನ, ಆಯುಧಗಳಾಗಿ ಅವಳೇ ಚಿನ್ಮಯವಾದ ಆಭರಣ ಆಗಿದ್ದಾಳೆ, ಅವಳೇ ಚಿನ್ಮಯವಾದಂಥ ವಸನವೂ ಆಗಿದ್ದಾಳೆ, ಚಿನ್ಮಯವಾದ ಆಯುಧವೂ ಆಗಿದ್ದಾಳೆ. ಸರಿ, ಲಕ್ಷ್ಮೀದೇವಿ ಭಗವಂತನಿಗೆ ಚಿನ್ಮಯವಾದ ಆಭರಣ, ಶಂಖ, ಚಕ್ರ, ಗದಾ ಇತ್ಯಾದಿ. ಚಕ್ರ ಅಂದರೆ ಅದೇ ಗದ, ಈ ದುರ್ಗಾ. ವಸನ, ಅವನ ಪೀತಾಂಬರವೂ ಅವಳೇ, ಅವನ ಆಯುಧವೂ ಅವಳೇ, ಆಭರಣ ಶ್ರೀವತ್ಸ ಮೊದಲದ್ದು ಅವಳೇ ಅಂತ ಹೀಗೆಲ್ಲ ಒಂದು ಕಡೆ ಬೇಕಾಷ್ಟು ಬಂದಿದೆ. ಇದಕ್ಕೂ ಮತ್ತೆ ಹೇಗೆ ತಿಳ್ಕೊಳ್ಬೇಕು, ನಾನು ಸಾಕಷ್ಟು ಆಲೋಚನೆ ಮಾಡಿದೆ ಈಗ ಒಂದು 4 ದಿವಸಗಳಲ್ಲಿ. ಪರಮಾತ್ಮನ ರೂಪಗಳು ಅನಂತ ರೂಪಗಳಿವೆ, ಪ್ರವಾಹದಂತೆ ಬರ್ತಾನೇ ಇರ್ತವೆ ಅಂತ ಹೇಳಿದ್ನಲ್ಲ, ಅದೇ 4 ಥರದ ರೂಪಗಳನ್ನು ಇರಬಹುದು ಪರಮಾತ್ಮನಿಗೆ ಅಂತ ನಾನು ಆಲೋಚನೆ ಮಾಡಿದೆ. ನಿಮ್ಮ ಅಭಿಪ್ರಾಯ ನೀವು ಹೇಳಿ. ಒಂದು ಮೊದಲನೇ ವರ್ಗೀಕರಣದ ರೂಪ ಏನಂತಂದ್ರೆ, ಪರಮಾತ್ಮ ಯಾವುದೇ ಆಯುಧ ಇತ್ಯಾದಿಗಳನ್ನು ಹಿಡ್ಕೊಳ್ಳದೇ ಇರುವಂಥ ಒಂದು ರೂಪ. ಚಕ್ರ, ಶಂಖ, ಗದಾ, ಪದ್ಮ, ಯಾವುದೇ ಆಭರಣ ಇಲ್ಲ ಅವನಿಗೆ. ಒಂದು ಶುದ್ಧವಾದಂಥ ರೂಪ. ಅದರಲ್ಲಿ ಲಕ್ಷ್ಮೀಮಯವಾದ ಆಭರಣವೂ ಇಲ್ಲ, ಲಕ್ಷ್ಮೀಮಯವಾದ ಒಂದು ಇದೂ ಇಲ್ಲ. ಯಾವುದು ವಸನ, ಲಕ್ಷ್ಮೀಮಯವಾದ ಆಭರಣ ಇಲ್ಲ, ಲಕ್ಷ್ಮೀಮಯವಾದಂಥ ಆಯುಧ ಇಲ್ಲ, ಲಕ್ಷ್ಮೀಮಯವಾದಂಥ ಬಟ್ಟೆಯೂ ಕೂಡ ಇಲ್ಲ. ಎಲ್ಲವೂ ಯಾವ ಆಯುಧದಿಂದಲೂ ರಹಿತವಾದಂಥ, ಯಾವ ಆಭರಣದಿಂದಲೂ ರಹಿತವಾದಂಥ ಒಂದು ರೂಪ. ಕೆಲವು ರೂಪಗಳು, ಒಂದೊಂದು ಕೆಲವು ರೂಪಗಳು ಅಂಥವು. ತನ್ನಿಂದ ಅಭಿನ್ನವಾದ, ತನ್ನ ಚೈತನ್ಯದಿಂದ ಅಭಿನ್ನವಾದ ಚಕ್ರ, ಗದಾ ಅದೂ ಯಾವುದೂ ಇಲ್ಲ. ಚಕ್ರ, ಶಂಖ, ಗದಾ, ಪದ್ಮ ಯಾವುದೂ ಇಲ್ಲದೇನೋ ಆ ಥರ ಇರ್ಬೋದಲ್ಲ. ನಾನು ಮೊನ್ನೆ ಯಜ್ಞ ನಾರಾಯಣನ ಒಂದು ಉದಾಹರಣೆ ಕೊಟ್ಟಿದ್ದೆ. ಗದಾ, ಪದ್ಮ, ಶಂಖ, ಚಕ್ರ ಯಾವುದನ್ನು ಹಿಡ್ಕೊಳ್ಳದೆ ಪರಮಾತ್ಮ ಇರಬಾರ್ದಂತ ಏನಿಲ್ಲ, ಅವನಿಗೆ ಅದು ಅವಶ್ಯಕತೆ ಇಲ್ಲಲ್ಲ. ಲಕ್ಷ್ಮೀಮಯವಾದ್ದೂ ಇಲ್ಲ, ತನ್ನ ಸ್ವರೂಪಭೂತವಾದ್ದೂ ಇಲ್ಲ. ಇದು ಶುದ್ಧವಾದಂಥ ಒಂದು ಪರಮಾತ್ಮ ರೂಪ. ಇದು ಒಂದನೇ ವರ್ಗೀಕರಣ. ಎರಡನೇ ವರ್ಗೀಕರಣ ಏನಂತಂದ್ರೆ, ತನ್ನ ಶರೀರದಿಂದ ಅತ್ಯಂತ ಅಭಿನ್ನವಾದ ಚಕ್ರ, ಶಂಖ, ಗದಾ, ಪದ್ಮ ಮೊದಲಾದ ಆಯುಧಗಳು, ಆಭರಣಗಳು ಇದನ್ನೆಲ್ಲ ಧಾರಣೆ ಮಾಡ್ಕೊಂಡಿರ್ತಾನೆ. ಇದು ಎರಡನೇ ವರ್ಗೀಕರಣ. ಅವನ ಕೈಯಲ್ಲಿರುವ ಚಕ್ರವೂ ಅವನೇ, ಗದೆಯೂ ಅವನೇ, ಪದ್ಮವೂ ಅವನೇ, ಪದ್ಮವೂ ಅವನೇ. ಇದು ಎರಡನೇದು. ಮೂರನೇದು ಯಾವುದು ಅಂತಂದ್ರೆ, ಇದು ಇಲ್ಲಿ ಹೇಳಿದ್ದು ಲಕ್ಷ್ಮೀಮಯವಾದ ಚಕ್ರ, ಲಕ್ಷ್ಮೀಮಯವಾದ ಗದೆ, ಲಕ್ಷ್ಮೀಮಯವಾದ ಪದ್ಮ, ಲಕ್ಷ್ಮೀಮಯವಾದ ಆಭರಣಗಳು, ಇದನ್ನು ಧಾರಣೆ ಮಾಡಿದ್ದು ಮೂರನೇದು. ನಾಲ್ಕನೇದು ಯಾವುದು ಅಂದರೆ ಶುದ್ಧ ಸತ್ವಮಯವಾದಂಥ ಜಡವಾದಂಥ ಚಕ್ರ, ಶಂಖ, ಗದಾ, ಪದ್ಮ, ಆಭರಣ ಇತ್ಯಾದಿಗಳನ್ನೆಲ್ಲ ಧಾರಣೆ ಮಾಡಿದ್ದು ನಾಲ್ಕನೇದು. ನಾಲ್ಕನೇದ್ದು ಜಡವಾದಂಥ ಶುದ್ಧ ಸತ್ವಮಯವಾದದ್ದು. ಅದಕ್ಕೆ ಆ ನಾಲ್ಕನೇ ರೂಪಗಳಲ್ಲಿ ಆ ಶುದ್ಧ ಸತ್ವಮಯವಾದಂಥ ಜಡವಾದಂಥ ಆಭರಣ ಆಯುಧಗಳಿವೆ. ಅದರೊಳಗೆ ಆಯಾ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅದರೊಳಗೆ ಲಕ್ಷ್ಮೀದೇವಿ ಇದ್ದಾಳೆ, ಅದರೊಳಗೆ ಪರಮಾತ್ಮ ಇದ್ದಾನೆ. ಇದು ನಾಲ್ಕನೇ ರೂಪಕ್ಕೆ. ಮೂರನೇ ರೂಪಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀದೇವಿ ಇಲ್ಲಿ ಹೇಳಿದ್ನಲ್ಲ, ಲಕ್ಷ್ಮೀದೇವಿಯಿಂದ ಲಕ್ಷ್ಮೀ ಸ್ವರೂಪದಿಂದ ಅತ್ಯಂತ ಅಭಿನ್ನವಾದ ಆಯುಧ ಆಭರಣಗಳು, ಇದು ಮೂರನೇದ್ದು. ಅದರೊಳಗೆ ಪರಮಾತ್ಮ ಇದ್ದಾನೆ, ಇದು ಮೂರನೇದ್ದು. ಎರಡನೇದರಲ್ಲಿ ಕೇವಲ ತನ್ನ ಶರೀರದಿಂದ ಅತ್ಯಂತ ಅಭಿನ್ನವಾದಂಥ ಚಕ್ರ, ಪರಮಾತ್ಮ ನಾನಾ ರೂಪಗಳನ್ನು ತಾಳ್ತಾನೆ. ಚಕ್ರ ರೂಪವನ್ನು ತಾಳ್ತಾನೆ, ಶಂಖ ರೂಪ ತಾಳ್ತಾನೆ, ಗಡಿಗೆ ಅಂದ್ರೆ ಗಡಿಗೆ ರೂಪದಲ್ಲೇ ಇದ್ದಾನೆ, ಮೇಜು ಅಂದ್ರೆ ಮೇಜಿನ ರೂಪದಲ್ಲೇ ಇದ್ದಾನೆ. ಹಾಗೆ ಎರಡನೇ ವರ್ಗೀಕರಣ ಏನಂದ್ರೆ, ತನ್ನ ಶರೀರದಿಂದ ಅತ್ಯಂತ ಅಭಿನ್ನವಾದಂಥ ಚಕ್ರ, ಶಂಖ, ಗದಾ, ಪದ್ಮ ಮೊದಲಾದ ಆಯುಧಗಳು, ಆಭರಣಗಳನ್ನು ಧಾರಣೆ ಮಾಡ್ಕೊಂಡು ಇದ್ದಾನೆ. ಇದು ಮೂರನೇದು. ಅಲ್ಲಿ ಲಕ್ಷ್ಮಿಗೂ ಸಂಬಂಧ ಇಲ್ಲ,
ಉಳಿದ ಯಾವುದಕ್ಕೂ ಸಂಬಂಧ ಇಲ್ಲ. ಒಂದನೇದ್ದೇನು ಅಂದರೆ ಯಾವುದೂ ಇಲ್ಲ, ಕೇವಲ 2 ಕೈ ಅಥವಾ 4 ಕೈ ಇದೊಂದು ರೂಪ. ಈ 4 ಥರದ ರೂಪಗಳನ್ನು ಚಿಂತನೆ ಮಾಡಿದರೆ ಪರಮಾತ್ಮನ ಪ್ರವಾಹದಂತೆ ಅನಂತವಾದ ರೂಪಗಳಲ್ಲಿ ಕನಿಷ್ಠ 4 ಚಿಂತನೆ ಮಾಡಿದಂತಾಯ್ತು. ಇದು ಹೇಗೆ ಸರಿಯಾಗಬಹುದಾ ಏನಂತ ವಿಚಾರ ಮಾಡಿರಿ ನೀವು. ಇದು 4 ಆಯಿತು. ಆದರೆ ಈ 4 ಥರದ ವರ್ಗೀಕರಣದಲ್ಲಿಯೂ ಮತ್ತು ಅನಂತ ರೂಪಗಳಲ್ಲಿಯೂ ಕೂಡ ಕೌಸ್ತುಭ ಮತ್ತು ಶ್ರೀವತ್ಸ ಇದ್ದೇ ಇರ್ತದೆ. ಯಾವುದದು ಕೌಸ್ತುಭ ಮತ್ತು ಶ್ರೀವತ್ಸ ಅಂತಂದರೆ, ಈ ಜಡವಾದ ಕೌಸ್ತುಭ ಮತ್ತು ಜಡವಾದ ಶ್ರೀವತ್ಸ ಅಂತ ಮೊನ್ನೆ ಹೇಳಿದ್ನಲ್ಲ, ಅವು ಮಾತ್ರ ಯಾವತ್ತೂ ಇದ್ದೇ ಇರ್ತವೆ. ಅದು ನಾರಾಯಣ ವರ್ಮಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಮತ್ತೊಂದು ಭಾಗಕ್ಕೆ ಸಂಬಂಧಪಟ್ಟಂತೆ. ನಾನು ಹೇಳಿದ್ನಲ್ಲ, ಆತ್ಮತುಲ್ಯೈ ಷೋಡಶಭಿ ವಿನಾ ಶ್ರೀವತ್ಸ ಕೌಸ್ತುಭೌ ಪರ್ಯುಪಾಸಿತ ಮುನ್ನಿದ್ರ ಶಾರದಾಂಬುರುಹೇಕ್ಷಣಂ ಅಂತ ಭಾಗವತದ 6ನೇ ಸ್ಕಂದದ 9ನೇ ಅಧ್ಯಾಯದ ಒಂದು ಶ್ಲೋಕ. ಅಲ್ಲಿ ವಿನಾಭಾವ ಅಂತಂದ್ರೆ ಶ್ರೀವತ್ಸ ಕೌಸ್ತುಭ ಬಿಟ್ಟಿರ್ತಾನೆ ಅಂತ ಅರ್ಥ ಅಲ್ಲ, ಅವುಗಳಿಗಿಂತ ಶ್ರೇಷ್ಠತೆಯನ್ನು ತೋರಿಸಲಿಕ್ಕಾಗಿ ಯಾವತ್ತೂ ಕೂಡ ಅವುಗಳನ್ನು ಧಾರಣೆ ಮಾಡೇ ಇರ್ತಾನೆ. ಪುಂ ಪ್ರಕೃತ್ಯಾತ್ಮಕಾಭ್ಯಾಂತು ನಿತ್ಯಂ ಧತ್ತೆ ಜನಾರ್ದನ, ಧತ್ತೆ ನಿತ್ಯಂ ಜನಾರ್ದನ. ಇದು ಭಾಗವತ ತಾತ್ಪರ್ಯದ ಶ್ಲೋಕ, ನನಗೆ 2ನೇ ಸರಿ ಓದಿತ್ತು. ಅಂತೂ ಪರಮಾತ್ಮನ ಪ್ರತಿಯೊಂದು ರೂಪಕ್ಕೂ ಕೂಡ ಲಕ್ಷ್ಮೀದೇವಿ ಒಂದೊಂದು ರೂಪ ಇದ್ದೇ ಇರ್ತದೆ. ರಾಮಕೃಷ್ಣ ಇತ್ಯಾದಿ ರೂಪಗಳಿಗೆಲ್ಲ ತೊಡೆ ಮೇಲೆ ಇರ್ತದೆ. ಆದರೆ ಕೆಲವು ಸನತ್ಕುಮಾರ ಮೊದಲಾದ ರೂಪಗಳಿಗೆ ತೊಡೆ ಮೇಲೆ ಇಲ್ಲದೆ ಇರಬಹುದು, ಎದೆ ಮೇಲೆ ಮಾತ್ರ ಯಾವತ್ತೂ ಕೂಡ ಒಂದು ಜಡವಾದ ಶ್ರೀವತ್ಸ, ಜಡವಾದ ಕೌಸ್ತುಭ. ಯಾಕೆ ಧಾರಣೆ ಮಾಡ್ತಾನೆ ಅವುಗಳನ್ನು ಅಂತಂದ್ರೆ, ಅದಕ್ಕೆ ಒಂದು ಈ ಕೌಸ್ತುಭಕ್ಕೆ ಚತುರ್ಮುಖ ಅಭಿಮಾನಿ, ಮತ್ತೆ ಶ್ರೀವತ್ಸಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಪುಂ ಪ್ರಕೃತಿ ಅಂತ ಅದನ್ನೇ ಹೇಳಿದ್ರು. ಪುಂ ಅಂದ್ರೆ ಪುರುಷ ಚತುರ್ಮುಖ, ಪ್ರಕೃತಿ ಅಂತಂದ್ರೆ ಲಕ್ಷ್ಮೀದೇವಿ. ಅವುಗಳಿಂದ ಅಭಿಮನ್ಯಮಾನವಾದಂತಹ ಕೌಸ್ತುಭವನ್ನು ಮತ್ತು ಶ್ರೀವತ್ಸವನ್ನ ಯಾವತ್ತು ಧಾರಣೆ ಮಾಡೇ ಇರ್ತಾನೆ. ಇದು 4 ರೂಪಗಳಿಗೂ, ನಾನು ಈಗ 4 ವರ್ಗೀಕರಣ ಹೇಳಿದ್ನಲ್ಲ, ಇವಕ್ಕೆ 4ಕ್ಕೂ ಸಂಬಂಧಪಟ್ಟದ್ದು, ಅನಂತ ರೂಪಗಳಿಗೂ ಸಂಬಂಧಪಟ್ಟದ್ದು. ಇವನು ನಿತ್ಯಂ ಧತ್ತೆ, ಯಾವತ್ತೂ ಕೂಡ ಧಾರಣೆ ಮಾಡಿರ್ತಾನೆ ಅವ್ರ ಮೇಲೆ ತನಗಿರುವಂಥ ಪ್ರೇಮವನ್ನ. ಮತ್ತು ಲಕ್ಷ್ಮೀದೇವಿ ಏನಿದ್ದಾಳೆ, ಅವಳು ಭಗವಂತನ ಚಿನ್ಮಯ ಶರೀರದಿಂದ ಅಭಿನ್ನವಾದ ಶ್ರೀವತ್ಸ ಇದೆಯಲ್ಲ, ಮೊನ್ನೆ ಹೇಳಿದ್ನಲ್ಲ, ಸುಳಿ ರೂಪ ಅದು, ಅದಕ್ಕೆ ಅಭಿಮಾನಿನಿ ಅಲ್ಲ, ಅವಳು ಜಡವಾದ ಶ್ರೀವತ್ಸಕ್ಕೆ ಅಭಿಮಾನಿನಿ. ಅದನ್ನ ಮತ್ತು ಜಡವಾದ ಕೌಸ್ತುಭವನ್ನು ಯಾವತ್ತೂ ಧಾರಣೆ ಮಾಡೇ ಇರ್ತಾನೆ. ಈ 4 ವರ್ಗೀಕರಣದ ರೂಪ ಅಂತ ನಾನು ಹೇಳಿದ್ನಲ್ಲ, ಇದರಲ್ಲೂ ಇರ್ತದೆ ಮತ್ತು ಅನಂತ ರೂಪಗಳಲ್ಲೂ ಅವು ಇರ್ತವೆ. ಆದರೆ ಉಳಿದದ್ದು ಮಾತ್ರ ಇಲ್ಲದೆ ಹೋಗ್ಬೋದು. ಬೇರೆ ಬೇರೆ ಸ್ವರೂಪಭೂತವಾದ ಆಯುಧಗಳು, ಲಕ್ಷ್ಮೀಮಯವಾದ ಆಯುಧಗಳು ಬೇರೆವು, ಇಂಥವು ಯಾವುದು ಜಡವಾದ ಆಭರಣಗಳು ಇವು ಇಲ್ಲದೆ ಹೋಗ್ಬೋದು, ಇಲ್ಲದೆ ಹೋಗೋ ಸಾಧ್ಯತೆ ಇದೆ. ಇವು ಮಾತ್ರ ಯಾವತ್ತೂ ಇದ್ದೇ ಇರ್ತವೆ ಎಲ್ಲ ರೂಪಗಳಿಗೂ ಅಂತ ಹೀಗೆ ಇದನ್ನು ತಿಳ್ಕೊಂಡಿದ್ದೇನೆ ನಾನು. ಇದನ್ನು ಪ್ರಾಯ ಇದಕ್ಕಿಂತ ಹೆಚ್ಚಿನ ವಿಮರ್ಶೆ ಮಾಡಲಿಕ್ಕೆ ನನಗೂ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಯಾವುದೋ ಭಾಗವತ ಸಂಬಂಧಪಟ್ಟದ ಶ್ಲೋಕವನ್ನು ನಮ್ಗೆ ಉಪಲಬ್ಧ ಆಗಬೇಕಾಗಿತ್ತು. ಗರುಡ ಪುರಾಣದಲ್ಲಿ ಒಂದು ಯಾವುದು ಬ್ರಹ್ಮಕಾಂಡವೋ ಯಾವುದೋ ಒಂದರಲ್ಲಿ ಭಗವಂತ ಸ್ವಸ್ವರೂಪಭೂತವಾದ ಆಯುಧಗಳನ್ನು ಧಾರಣೆ ಮಾಡಿರ್ತಾನೆ, ಪ್ರಾಕೃತವಾದ ಆಯುಧಗಳನ್ನು ಧಾರಣೆ ಮಾಡಿರ್ತಾನೆ ಅಂತ MT ಪ್ರಹ್ಲಾದಾಚಾರ್ಯ ಒಂದು ಶ್ಲೋಕ ಒದಗಿಸಿದ್ರು. ಅದಕ್ಕೂ ಎಲ್ಲ ಹೀಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಕಾಣಿಸ್ತದೆ. ನಮಸ್ವಾಯುಧಾಯ ಚ ಶತಧನ್ವನೇಚ ಅಂತ ರುದ್ರಾಧ್ಯಾಯವನ್ನು ವರ್ಣನೆ ಮಾಡಿದೆ. ಸ್ವಾಯುಧ ಅಂತಂದ್ರೆ ಅಲ್ಲಿ ಸತ್ಯಧರ್ಮ ಸ್ವಾಮಿಗಳು, ಗೋವಿಂದಾಚಾರ್ಯ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ತನ್ನವರಾದಂಥ ಪ್ರದ್ಯುಮ್ನ, ಅನಿರುದ್ಧ ಮೊದಲಾದವನ್ನ ಆಯುಧ ರೂಪದಲ್ಲಿ ಧಾರಣೆ ಮಾಡಿರ್ತಾನೆ ಅಂತ ಅರ್ಥ. ಅಷ್ಟೇ ಅಲ್ಲ, ಸ್ವಾಯುಧ ಅಂದ್ರೆ ತನ್ನ ಸ್ವರೂಪಭೂತವಾದ ಆಯುಧಗಳನ್ನು ಧಾರಣೆ ಮಾಡಿರ್ತಾನೆ. ಈಗ ನಮ್ಗೆ ಆ ವೇದವಂತಕ್ಕೆ ಹೆಚ್ಚು ಅರ್ಥ ಸ್ಪಷ್ಟ ಆಯ್ತು. ಆವಾಗ ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಇಟ್ಟಿದ್ದೇನೆ, ಇನ್ನೂ ಹೋಗಿಲ್ಲ ಮುದ್ರಣಕ್ಕೆ. ಈಗ ಅದಕ್ಕೆ ಮತ್ತೊಂದು ಅರ್ಥ ಗೊತ್ತಾಯ್ತು. ಸ್ವಾಯುಧ ಅಂದ್ರೆ ತನ್ನವರನ್ನು ಆಯುಧ ಧಾರಣೆ ಮಾಡಿರ್ತಾನೆ, ತನ್ನವರಾದಂಥ ತತ್ವಾಭಿಮಾನ ದೇವತೆಗಳನ್ನು ಆಯುಧ ರೂಪದಲ್ಲಿ ಧಾರಣೆ ಮಾಡಿರ್ತಾನೆ. ಸ್ವಾಯುಧ ಅಂದ್ರೆ ತನ್ನವರಾದಂಥ ಲಕ್ಷ್ಮೀದೇವಿಯನ್ನು ಧಾರಣೆ ಮಾಡಿರ್ತಾನೆ. ಸ್ವ ಅಂದ್ರೆ ತಾನೇ ಆದಂಥ ಆಯುಧಗಳನ್ನು ಧಾರಣೆ ಮಾಡಿರ್ತಾನೆ. ವೇದಗಳಿಗೆ 3 ಅರ್ಥ ಹೇಳಿದಂತ ಆಯ್ತು. ಎಷ್ಟು ಸುಲಭ, ಅದು ಎಷ್ಟು ಕಷ್ಟನೂ ಹೌದು. ಹೀಗೆ ಕೊನೆಗೆ ನಮಸ್ವಾಯುಧಾಯ ಅನ್ನೋದನ್ನು ಹೇಳಿ ಇವತ್ತಿನ ಈ ಭಾಗ ಪರಿಸಮಾಪ್ತಿ ಮಾಡ್ತೇನೆ. ಅಲ್ಲಿಗೆ ಈ ಬೃಹತ್ ತಾರತಮ್ಯ ಸಂಧಿಯ 23ನೇ ಸಂಧಿಯ 3ನೇ ಪದ್ಯ. 3 ಪದ್ಯಗಳು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. 3ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 704ನೇ ಪದ್ಯ ಇದು ಸಮಾಪ್ತಿ ಅನ್ಕೊಂಡಿದೆ. ಇದನ್ನ ಮತ್ತೆಲ್ಲರೂ ನಾನು ವಿಮರ್ಶೆ ಮಾಡಿ ಹೇಳ್ಬೇಕು, ನನ್ನ ಅಭಿಪ್ರಾಯ ಹೇಗೆ ಯುಕ್ತ ಆಗ್ತದೋ, ಪರಮಾತ್ಮನ ಯಾವ ಥರನೂ ಉಪಾಸನೆ ಮಾಡ್ಬೋದು, ಉಪಾಸನೆ ಮಾಡೋದ್ರಿಂದ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಹೇಳಿ ಇವತ್ತು ಈ ಭಾಗ ಏನಿದೆ ಅದನ್ನ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ ಆಗಿರ್ತಕ್ಕಂಥ ಬುದ್ಧಾಂತರ್ಯಾಮಿ ಆಗಿರ್ತಕ್ಕಂಥ ವೇದವ್ಯಾಸ ರೂಪಿಯಾದ ಭಗವಂತ, ಪ್ರವಾಹದಂತೆ ಅನಂತ ರೂಪಗಳಿರುವಂಥ ಭಗವಂತ, ಅವನಿಗೆ ಇದನ್ನು ಅರ್ಪಣೆ ಮಾಡಿ ಈ ಭಾಗವನ್ನು ಸಮಾಪ್ತಿ ಮಾಡ್ತೇನೆ.